ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುವಿ ಇಂಗ್ಲೀಷ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಂಗ್ಳೂರು ಯೂನಿವರ್ಸಿಟಿನ 4th ಸೆಮಿಸ್ಟರ್ BCom ಇಂಗ್ಲೀಷ್ ಕ್ವೆಶ್ಚನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಸೊ ಇಲ್ಲೊಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ನ ತಗೊಂಡಿದ್ದೀವಿ. ಸೊ ನಿಮಗೆ ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಸ್ಟಡಿ ಮಾಡೋದ್ರಿಂದ ನಿಮಗೆ ಸೆಮಿಸ್ಟರ್ ಎಕ್ಸಾಮ್ನಲ್ಲಿ ಹೇಗೆ ಕ್ವೆಶನ್ಸ್ ಕೇಳ್ತಾರೆ ಅನ್ನೋ ಒಂದು ಕ್ಲಿಯರ್ ಐಡಿಯಾ ನಿಮಗೆ ಬರ್ತದೆ. ಸೊ ಮೊದಲಿಗೆ ನಾವು ಈ ಕ್ವೆಶ್ಚನ್ ಪೇಪರ್ನ ಪ್ಯಾಟರ್ನ್ ನೋಡ್ಕೊಂಬರೋಣ. ಸೊ ನಿಮ್ಮ ಕ್ವೆಶ್ಚನ್ ಪೇಪರ್ನಲ್ಲಿ 3 ಸೆಕ್ಷನ್ಸ್ ಇರ್ತವೆ. ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ ಅಂತ. ಸೆಕ್ಷನ್ ಎ ನಿಮ್ಮ ಒಂದು ಪ್ಲೇ ಇಂದ ಬರ್ತದೆ. ಸೊ ಯು ಹ್ಯಾವ್ ಆನ್ ಇಂಪಾರ್ಟೆಂಟ್ ಪ್ಲೇ, ವೆರಿ ಇಂಟ್ರೆಸ್ಟಿಂಗ್ ಪ್ಲೇ, ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್. ವಿಲಿಯಂ ಶೇಕ್ಸ್ಪಿಯರ್ ಬರೆದಿರೋಂಥ ಒಂದು ಹಾಸ್ಯ, ಒಂದು ಕಾಮಿಡಿ ಪ್ಲೇ ಇದೆ, ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ಅಂತ. ಸೊ ತುಂಬ ಚೆನ್ನಾಗಿರುವಂಥ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಪ್ಲೇ. ಅದರಲ್ಲಿ ಸ್ಟೋರಿ ಕೂಡ ಚೆನ್ನಾಗಿದೆ, ಕ್ಯಾರೆಕ್ಟರ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದಾವೆ. ನಾನು ಒಂದು ಸಿಂಪಲ್ ಇಂಗ್ಲೀಷ್ನಲ್ಲಿ ಒಂದು ಈಸಿಯಾಗಿ ಅರ್ಥ ಆಗುವಂಥ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ. ಅದು ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಆ ಒಂದು ಎಂಟೈರ್ ಪ್ಲೇನ ಈಸಿಯಾಗಿ ಸಮರಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ಯು ಪ್ಲೀಸ್ ವಾಚ್ ದಟ್ ವಿಡಿಯೋ. ಸೊ ಆ ಒಂದು ಪ್ಲೇ ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ಅನ್ನುವಂಥ ಪ್ಲೇಯಿಂದ ನಿಮಗೆ 30 ಮಾರ್ಕ್ಸ್ ಕ್ವೆಶನ್ಸ್ ಇರ್ತವೆ. ಅಂದರೆ 2 ಮೇನ್ ಇರ್ತದೆ, 5 ಮಾರ್ಕ್ ಕ್ವೆಶನ್ಸ್, 10 ಮಾರ್ಕ್ ಕ್ವೆಶನ್ಸ್. ಸೊ ಫಸ್ಟ್ ಮೇನ್ ವಿಲ್ ಬಿ ಆಫ್ 5 ಮಾರ್ಕ್ ಕ್ವೆಶನ್ಸ್. ಸೊ ನಿಮಗೆ 6 ಕ್ವೆಶನ್ಸ್ ಕೊಡ್ತಾರೆ. ಔಟ್ ಆಫ್ 6 ಯು ಹ್ಯಾವ್ ಟು ಅಟೆಂಡ್ ಎನಿ 4 ಕ್ವೆಶನ್ಸ್. ಸೊ 4 into 5 ಮಾರ್ಕ್ಸ್ 20 ಮಾರ್ಕ್ಸ್. ರೈಟ್, ಅಂದರೆ ಕ್ಯಾರೆಕ್ಟರ್ಸ್ ಬಗ್ಗೆ ಕೇಳ್ಬೋದು, ಕೆಲವು ಇನ್ಸಿಡೆಂಟ್ಸ್ ಬಗ್ಗೆ ಕೇಳ್ಬೋದು. ಸೊ ಅದರ ಎಲ್ಲ ಡೀಟೇಲ್ಸ್ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಇದೆ. ಯು ಜಸ್ಟ್ ವಾಚ್ ದಟ್ ವಿಡಿಯೋ ಸೊ ದಟ್ ಯು ಕ್ಯಾನ್ ಆನ್ಸರ್ ದೀಸ್ ಕ್ವೆಶನ್ಸ್ ಯುವರ್ ಸೆಲ್ಫ್. ಸೊ ಫಸ್ಟ್ ಮೇನ್ 5 ಮಾರ್ಕ್ ಕ್ವೆಶನ್ಸ್ 4 ಇರ್ತವೆ. 4 into 5 ಮಾರ್ಕ್ಸ್ 20 ಮಾರ್ಕ್ಸ್. ಸೆಕೆಂಡ್ ಮೈನು ಅದೇ ಪ್ಲೇಯಿಂದ ನಿಮಗೆ 10 ಮಾರ್ಕ್ ಕ್ವೆಶನ್ಸ್ ಇರ್ತವೆ. ಸೊ ಅಂದರೆ 3 ಕ್ವೆಶನ್ಸ್ ಇರ್ತವೆ. ಯು ವಿಲ್ ಹ್ಯಾವ್ ಟು ಆನ್ಸರ್ ಎನಿ 1 ಕ್ವೆಶನ್. ಸೊ 1 into 10 ಮಾರ್ಕ್ಸ್ 10 ಮಾರ್ಕ್ಸ್. ಸೊ ಟೋಟಲಿ 30 ಮಾರ್ಕ್ಸ್ ವಿಲ್ ಬಿ ಫ್ರಮ್ ಯುವರ್ ಪ್ಲೇ ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್. ಸೊ ಅದಾದಮೇಲೆ ನಿಮಗೆ ಸೆಕ್ಷನ್ ಬಿನಲ್ಲಿ ಕ್ವೆಶನ್ಸ್ ಇರ್ತವೆ. ಕೆಲವು ಕ್ವೆಶನ್ಸು ಅದು 2 ಮಾರ್ಕ್ ಕ್ವೆಶನ್ಸ್, 5 ಮಾರ್ಕ್ ಕ್ವೆಶನ್ಸ್. ದೇರ್ ವಾಂಟ್ ಬಿ ಎನಿ 10 ಮಾರ್ಕ್ ಕ್ವೆಶನ್ಸ್ ಫ್ರಮ್ ಪೊಯಿಟ್ರಿ ಆ್ಯಂಡ್ ಪ್ರೋಸ್. ಪೊಯಿಟ್ರಿ ಪ್ರೋಸ್ನಲ್ಲಿ ಏನಿದೆ, ನಿಮಗೆ ಒಂದು 2 ಪೊಯಮ್ಸ್ 2 ಸ್ಟೋರೀಸ್ ಇದ್ದಾವೆ. ಫಸ್ಟು ನಿಮಗೆ ಟೆಲ್ ಟೇಲ್ ಹಾರ್ಟ್ ಸ್ಟೋರಿ ಒಂದಿದೆ. ನೆಕ್ಸ್ಟು ಏಕಲೈವನ್ ಅನ್ನುವಂಥ ಪೊಯಮ್ ಇದೆ. ನೆಕ್ಸ್ಟು ಎಂಜಿನ್ ಟ್ರಬಲ್ ಅನ್ನುವಂಥ ಸ್ಟೋರಿ ಇದೆ. ಆಮೇಲೆ ಲಿಟಲ್ ಲರ್ನಿಂಗ್ ಅನ್ನೋಂಥ ಒಂದು ಪೊಯಮ್ ಇದೆ. ಸೊ ಈ 4 ಯೂನಿಟ್ಸಿಂದ 2 ಪೊಯಮ್ಸ್ 2 ಸ್ಟೋರೀಸಿಂದ ನಿಮಗೆ ಈ 20 ಮಾರ್ಕ್ ಕ್ವೆಶನ್ಸ್ ಇರ್ತವೆ. ಸೊ ಅಲ್ಲಿ ನಿಮಗೆ 2 ಮಾರ್ಕ್ ಕ್ವೆಶನ್ಸ್, 5 ಮಾರ್ಕ್ ಕ್ವೆಶನ್ಸ್. ಸೊ ಫಸ್ಟ್ ನಿಮಗೆ 2 ಮಾರ್ಕ್ ಕ್ವೆಶನ್ಸು 7 or 8 ಕ್ವೆಶನ್ಸ್ ಇರ್ತವೆ. ಔಟ್ ಆಫ್ ದಟ್ ಯು ಹ್ಯಾವ್ ಟು ಅಟೆಂಡ್ ಎನಿ 5 ಕ್ವೆಶನ್ಸ್. ಸೊ 5 into 2 ಮಾರ್ಕ್ಸ್ 10 ಮಾರ್ಕ್ಸ್, ರೈಟ್. ಆ್ಯಂಡ್ ಸೆಕೆಂಡ್ ಮೇನ್ there will be 5 ಮಾರ್ಕ್ ಕ್ವೆಶನ್ಸ್. There will be 4 questions. Out of 4 you have to attend any 2 questions. So 2 into 5 10 ಮಾರ್ಕ್ಸ್. ಸೊ ಇಲ್ಲಿಗೆ ನಿಮ್ಮ ಲಿಟ್ರೇಚರ್ ಮುಗೀತು. ಸೊ ಪೊಯಿಟ್ರಿ ಪ್ರೋಸಿಂದ 20 ಮಾರ್ಕ್ಸ್, ಪ್ಲೇ ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮಿಂದ 30 ಮಾರ್ಕ್ಸ್. ಸೊ 50 ಮಾರ್ಕ್ಸ್ ವಿಲ್ ಬಿ ಫ್ರಮ್ ಯುವರ್ ಲಿಟ್ರೇಚರ್. ನೆಕ್ಸ್ಟ್ ಸೆಕ್ಷನ್ ಸಿ ಇದೆ, ಲ್ಯಾಂಗ್ವೇಜ್ ಕಾಂಪೋನೆಂಟ್, ಅಂದರೆ ಗ್ರಾಮರ್ ಇರ್ತದೆ. ಸೊ ಗ್ರಾಮರ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಕಿಲ್ ಓರಿಯೆಂಟೆಡ್ ಗ್ರಾಮರ್ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನಿಮಗೆ ಎಡಿಟಿಂಗ್ ಆ್ಯಂಡ್ ಪ್ರೂಫ್ ರೀಡಿಂಗ್ ಅನ್ನುವಂಥ ಒಂದು ಟಾಸ್ಕ್ ಇರ್ತದೆ. 2 ಟಾಸ್ಕ್, ಎಡಿಟಿಂಗ್ ಮೇಲೆ ಒಂದು, ಪ್ರೂಫ್ ರೀಡಿಂಗ್ ಮೇಲೆ ಒಂದು ಇರ್ತದೆ. ಸೊ ಅಲ್ಲಿ 2 ಟಾಸ್ಕ್ಸ್ ಇರ್ತವೆ. ಅಲ್ಲಿ 2 into 5 ಮಾರ್ಕ್ಸ್ 10 ಮಾರ್ಕ್ಸ್. ನೆಕ್ಸ್ಟು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ 2 ಕಾನ್ಸೆಪ್ಟ್ಸು. ಅದನ್ನು ನೀವು ಕೇಸ್ ಸ್ಟಡೀಸ್ ಥರ ಕೊಡ್ತಾರೆ. ಕಾಂಟೆಕ್ಸ್ಟ್ ಸಿಚುವೇಶನ್ ಕೊಡ್ತಾರೆ. ಸಿಚುವೇಶನ್ ಮೇಲೆ ನೀವು ಅರ್ಥ ಮಾಡಿಕೊಂಡು ಅಲ್ಲಿ ಕೊಟ್ಟಿರೋಂಥ ಕ್ವೆಶನ್ಸ್ನ ಅಟೆಂಡ್ ಮಾಡಬೇಕು. ವಿ ವಿಲ್ ಹ್ಯಾವ್ ಎ ಲುಕ್ ಅಟ್ ದೋಸ್ ಸ್ಯಾಂಪಲ್ಸ್. ಸೊ ಅಲ್ಲೂ ಕೂಡ 2 ಟಾಸ್ಕ್ ಇರ್ತದೆ. 2 into 5 ಮಾರ್ಕ್ಸ್ 10 ಮಾರ್ಕ್ಸ್. ಲಾಸ್ಟ್ಗೆ ನಿಮಗೆ ಪ್ರಾಜೆಕ್ಟ್ ರಿಪೋರ್ಟ್ ರೈಟಿಂಗ್ ಅಂತ ಇರ್ತದೆ. ಸೊ ಅಲ್ಲಿ ನಿಮಗೆ ಪ್ರಾಜೆಕ್ಟ್ ರಿಪೋರ್ಟ್ನ ನಾವು ಬರೆಯೋ ಅವಶ್ಯಕತೆ ಇರಲ್ಲ. ಒಂದು ಸಣ್ಣ ಮಾಹಿತಿ ಕೊಟ್ಟಿರ್ತಾರೆ. ಆ ಮಾಹಿತಿ ಮೇಲೆ, ಆ ಇನ್ಫಾರ್ಮೇಷನ್ ಬೇಸ್ ಮೇಲೆ ಕೆಲವು ಕ್ವೆಶನ್ಸ್ ಕೊಟ್ಟಿರ್ತಾರೆ. ಆ ಪ್ಯಾರಾಗ್ರಾಫ್ನಲ್ಲೇ ಇರ್ತದೆ. ಸೊ ಆ ಕ್ವೆಶನ್ಸ್ಗೆ ಆನ್ಸರ್ಸು, ಆ ಕ್ವೆಶನ್ಸ್ನ ನಾವು ಅಟೆಂಡ್ ಮಾಡಬೇಕು. ಸೊ 5 into 2 ಮಾರ್ಕ್ಸ್ 10 ಮಾರ್ಕ್ಸ್. ಸೊ ನಾವು ವಿ ವಿಲ್ ಸ್ಟಾರ್ಟ್ ಡಿಸ್ಕಸಿಂಗ್ one by one. So as I said, section A is from your play Midsummer Night's Dream. So first main ನಿಮಗೆ ಆನ್ಸರ್ ಎನಿ 4 ಕ್ವೆಶನ್ಸ್ ಅಂತ ಇರ್ತದೆ. ಸೊ 4 ಕ್ವೆಶನ್ಸ್ into 5 ಮಾರ್ಕ್ಸ್. ಸೊ ಟೋಟಲಿ 20 ಮಾರ್ಕ್ಸ್ ವಿಲ್ ಬಿ ದೇರ್ ಫ್ರಮ್ ದಿಸ್ ಫಸ್ಟ್ ಮೇನ್. ಫಸ್ಟ್ ಕ್ವೆಶನ್ ನೋಡೋಣ.
ರೈಟ್ ಎ ಶಾರ್ಟ್ ನೋಟ್ ಆನ್ ಹರ್ಮಿಯಾ ಅಂಡ್ ಲೈಸೆಂಡರ್. ಸೊ ನಮ್ಮ ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ಅನ್ನೋಂಥ ಪ್ಲೇನಲ್ಲಿ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸು ಹರ್ಮಿಯಾ ಮತ್ತು ಲೈಸೆಂಡರು. ಸೊ ಇವರಿಬ್ಬರು ಲವರ್ಸ್ ಆಗಿರ್ತಾರೆ. ಸೊ ಅದರ ಬಗ್ಗೆ ಒಂದು ಕ್ವೆಶನ್, ಅವರಿಬ್ಬರ ಬಗ್ಗೆ ಒಂದು ಶಾರ್ಟ್ ನೋಟ್ ಬರೀರಿ ಅಂತ. ಸೊ ಈ ಸಮ್ಮರಿ ಮತ್ತು ಈ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಡೀಟೈಲ್ಡ್ ಆಗಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಫಸ್ಟ್ ಆ ವಿಡಿಯೋ ನೋಡಿ, ಆಮೇಲೆ ದೆನ್ ಯು ವಿಲ್ ಬಿ ಏಬಲ್ ಟು ಆನ್ಸರ್ ದಿಸ್ ಕ್ವೆಶನ್ ಯುವರ್ ಸೆಲ್ಫ್. ನೀವೇ ಇದನ್ನು ನೀವು ಅವರ ಬಗ್ಗೆ ಶಾರ್ಟ್ ನೋಟ್ ನೀವೇ ಬರೆಯೋಕೆ ಸಾಧ್ಯ ಆಗ್ತದೆ. ಸೊ ನಾವು ಈಗ ಕ್ವೆಶನ್ ಡಿಸ್ಕಸ್ ಮಾಡೋಣ. ರೈಟ್ ಎ ಶಾರ್ಟ್ ನೋಟ್ ಆನ್ ಹರ್ಮಿಯಾ ಅಂಡ್ ಲೈಸೆಂಡರ್. Hermia and Lysander represent true, honest and romantic love in the play. Unlike other relationships that are forced by parents or changed by fairy spells, their love is based on mutual trust and real emotions. The central conflict starts because Hermia's father, Aegeus, wants her to marry a man named Demetrius. Hermia boldly refuses because her heart belongs only to Lysander. To protect their love, Lysander comes up with a clever plan to escape to Athens. He suggests they run away to his aunt's house, which sits outside the strict legal reach of the city. Even though the magical forest causes massive confusion and Lysander temporarily forgets Hermia due to a love potion, their bond survives. By showing their ultimate victory, the play highlights the idea that true love can endure heavy hardships and successfully challenge societal pressure. Second question, elucidate the use of magic flower in Midsummer Night's Dream. ಸೊ ಈ ಒಂದು ಪ್ಲೇನಲ್ಲಿ ನಮಗೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಕೆಲವೊಂದು ಇನ್ಸಿಡೆಂಟ್ಸ್ ನಡೀತವೆ. ಹರ್ಮಿಯಾ ಮತ್ತು ಲೈಸೆಂಡರ್ ಫಾರೆಸ್ಟ್ನಲ್ಲಿ ಇರಬೇಕಾದ್ರೆ ಒಂದು ಮ್ಯಾಜಿಕಲ್ ಫೇರಿ ಅಲ್ಲಿ ನಮಗೆ ಜಗತ್ತು ಕಾಣಿಸ್ತದೆ. ಮ್ಯಾಜಿಕಲ್ ವರ್ಲ್ಡ್, ಫೇರಿ ವರ್ಲ್ಡ್, ಮಾಯಾ ಜಗತ್ತು ನಮಗೆ ಕಾಣಿಸ್ತದೆ. ಅಲ್ಲಿ ಒಬ್ಬ ರಾಬಿನ್ ಗುಡ್ ಫೆಲೋ ಅಥವಾ ಪಕ್ ಅನ್ನುವಂಥ ಒಬ್ಬ ಮ್ಯಾಜಿಕಲ್ ಫೇರಿ ಒಂದು ಮ್ಯಾಜಿಕ್ ಮಾಡ್ತಾನೆ. ಸೊ ಅವನು ಯಾವ ಒಂದು ವಸ್ತುಗಳನ್ನು ಯೂಸ್ ಮಾಡ್ಕೊಂಡು ಮ್ಯಾಜಿಕ್ ಮಾಡ್ತಾನೆ ಅಂದರೆ ಮ್ಯಾಜಿಕಲ್ ಫ್ಲವರ್, ಮ್ಯಾಜಿಕಲ್ ಲೀವ್ಸ್, ಕೆಲವೊಂದು ಗಿಡಗಳ ಎಲೆ ಮತ್ತು ಹೂವುಗಳನ್ನು ತಗೊಂಡು ಅದರ ರಸ ಕಣ್ಣಿನಲ್ಲಿ ಹಿಂಡುವುದರ ಮೂಲಕ ಒಂದು ಮ್ಯಾಜಿಕ್ ಮಾಡ್ತಾನೆ. ಸೊ ಅದರ ಬಗ್ಗೆ ಇಲ್ಲಿ ಕ್ವೆಶನ್ ಇದೆ. ಏನು ಕ್ವೆಶನ್ನು? ಎಲುಸಿಡೇಟ್ ದ ಯೂಸ್ ಆಫ್ ದ ಮ್ಯಾಜಿಕ್ ಫ್ಲವರ್ ಇನ್ ಎ ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ಅಂತ. The magic flower serves as the primary tool for creating both comedy and chaos in the drama. According to fairy myth, Cupid fired an arrow that hit the small flower, turning its juice into powerful love potion. When someone drops this juice onto the eyelids of a sleeping person, that person instantly falls madly in love with the very first living creature they see upon waking. King Oberon, so ಇಲ್ಲಿ ಮ್ಯಾಜಿಕಲ್ ವರ್ಲ್ಡ್ನ ಕಿಂಗ್ ಯಾರು? ಒಬೆರಾನ್. King Oberon orders his servant Puck to find this flower. He plans to use it to punish his proud wife Titania. ಸೊ ಒಬೆರಾನ್ನ ಹೆಂಡತಿ ಟೈಟಾನಿಯಾ. ಆ್ಯಂಡ್ ಟು ಹೆಲ್ಪ್ ದ ಅನ್ಹ್ಯಾಪಿ ಹ್ಯೂಮನ್ ಲವರ್ಸ್. ಸೊ ಆ ಮಾಯಾ ಜಗತ್ತಿನಲ್ಲಿ, ಫಾರೆಸ್ಟ್ನಲ್ಲಿ ನಮಗೆ ಹರ್ಮಿಯಾ, ಲೈಸೆಂಡರ್ ಜೊತೆಗೆ ಇನ್ನೂ ಒಂದು ಕಪಲ್ ಇರ್ತದೆ, ಇಬ್ಬರು ಲವರ್ಸ್ ಇರ್ತಾರೆ. ಅದ್ಯಾರು ಅಂತಂದರೆ ಹರ್ಮಿಯಾನ ಫ್ರೆಂಡ್ ಹೆಲೆನಾ ಅನ್ನುವಂಥ ಹುಡುಗಿ ಇರ್ತಾಳೆ. ಅದರ ಜೊತೆಗೆ ಡೆಮಿಟ್ರಿಯಸ್ ಅನ್ನುವಂಥ ಒಬ್ಬ ಹುಡುಗ ಇರ್ತಾನೆ. ಹೆಲೆನಾ ಇಷ್ಟಪಡ್ತಾ ಇರ್ತಾಳೆ, ಆದರೆ ಡೆಮಿಟ್ರಿಯಸ್ಸು ಅವಳ ಪ್ರೀತಿನ ಅರ್ಥ ಮಾಡ್ಕೊಳ್ತಾ ಇರಲ್ಲ. ಆ ಇಬ್ಬರ ಪ್ರೇಮಿಗಳನ್ನ ಹೆಲ್ಪ್ ಮಾಡೋದಕ್ಕೆ ನಮ್ಮ ಕಿಂಗ್ ಒಬೆರಾನ್ ಪಕ್ಕಿಗೆ ಆರ್ಡರ್ ಮಾಡ್ತಾನೆ. ಸೊ ಆ ಒಂದು ಸೆಂಟೆನ್ಸ್ ಇದೆ ನೋಡಿ ಇಲ್ಲಿ. ಸೊ ಕಿಂಗ್ ಒಬೆರಾನ್ ಆರ್ಡರ್ಸ್ ಹಿಸ್ ಸರ್ವೆಂಟ್ ಪಕ್ ಟು ಫೈಂಡ್ ದಿಸ್ ಫ್ಲವರ್. He plans to use it to punish his proud wife Titania and to help the unhappy human lovers. However, magic proves to be unpredictable. Puck puts the juice on the wrong people's eyes, turning the forest into a zone of wild jealousy and confusion. Through this flower, the story shows that love is often blind, sudden, and completely separate from logical reasoning. ಸೊ ಆ ಮ್ಯಾಜಿಕಲ್ ಫ್ಲವರ್ನ ಜ್ಯೂಸು ತನ್ನ ಕಣ್ಣಿನಲ್ಲಿ ಇಂಡು ಅಂತ ಅಂದ್ಬಿಟ್ಟು ಹೇಳಿದಾಗ
ಪಕ್ಕು ಒಬ್ಬರ ಕಣ್ಣಿನಲ್ಲಿ ಆ ಜ್ಯೂಸ್ನ ಹಾಕೋದ್ರ ಬದಲು ಇನ್ನೊಬ್ಬರನ್ನ ಕಣ್ಣಿನಲ್ಲಿ ಹಾಕೋದ್ರಿಂದ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮತ್ತೆ ಗೊಂದಲ ಉಂಟಾಗ್ತದೆ. ಸೊ ಅದರ ಬಗ್ಗೆ ಈ ಕ್ವೆಶನ್ನು. ಸೊ now let's move on to the next question. Critically examine the misunderstanding between the four lovers in A Midsummer Night's Dream. ಸೊ ನಾನು ಆಗಲೇ ಹೇಳ್ದಂಗೆ ಈ ಲವರ್ಸ್ ಹರ್ಮಿಯಾ ಅನ್ನುವಂಥ ಹುಡುಗಿ, ಲೈಸಂಡರ್ ಅನ್ನುವಂಥ ಹುಡುಗ. ಸೊ ಹರ್ಮಿಯಾ ಲೈಸಂಡರು ಫಾರೆಸ್ಟ್ಗೆ ಹೋಗ್ತಾರೆ. ಸೊ ಅವರು ಅಥೆನ್ಸ್ ಅನ್ನುವಂಥ ಸಿಟಿನ ಬಿಟ್ಟು, ಅಂದರೆ ಅಲ್ಲಿ ಅವರು ಮದುವೆ ಆಗಲಿಕ್ಕೆ ಯಾರೂ ಒಪ್ತಾ ಇರಲಿಲ್ಲ, ಅವ್ರ ತಂದೆ ಮತ್ತು ರಾಜ ಯಾರೂ ಒಪ್ತಾ ಇರಲಿಲ್ಲ. ಅದಕ್ಕೆ ಅವರು ಅಥೆನ್ಸ್ ಅನ್ನುವಂಥ ಸಿಟಿ ಬಿಟ್ಬಿಟ್ಟು ಲೈಸಂಡರ್ ಅನ್ನುವಂಥ ಹುಡುಗನ ಆಂಟ್ ಮನೆಗೆ ಹೋಗಿ ಅಲ್ಲಿ ಸೇಫಾಗಿ ಹೋಗೋಣ ಅಂತ ಹೋಗಲಿಕ್ಕೆ ಕಾಡಿನ ಮುಖಾಂತರ ಹೋಗ್ತಾ ಇದ್ರು. ಸೊ ಅವರು ಕಾಡಿನಲ್ಲಿದ್ದಾರೆ ಈಗ, ಯಾರು? ಹರ್ಮಿಯಾ ಆ್ಯಂಡ್ ಲೈಸಂಡರ್. ಅದೇ ಒಂದು ಫಾರೆಸ್ಟ್ನಲ್ಲಿ ಇನ್ನೊಂದು ಜೋಡಿ, ಅಂದರೆ ಹೆಲೇನಾ, ಹರ್ಮಿಯಾ ಫ್ರೆಂಡ್ ಹೆಲೇನಾ ಅನ್ನುವಂಥ ಹುಡುಗಿ, ಆಮೇಲೆ ಡೆಮಿಟ್ರಿಯಸ್ ಅನ್ನುವಂಥ ಹುಡುಗ ಇದ್ದಾರೆ. ಸೊ ಅವ್ರು ಯಾಕೆ ಅವರಿಬ್ಬರು ಕಾಡಿಗೆ ಬಂದರು ಅಂತ ನೀವು ಆ ವಿಡಿಯೋದಲ್ಲಿ ನೋಡ್ಬೋದು. ಇಲ್ಲಿ ಟ್ವಿಸ್ಟ್ ಏನಂದರೆ, ಹರ್ಮಿಯಾ ಲೈಸಂಡರ್ ಒಬ್ಬರನ್ನೊಬ್ಬರು ಇಷ್ಟಪಡ್ತಾರೆ. ಆದರೆ ಆ ಹರ್ಮಿಯಾ ಅನ್ನುವಂಥ ಹುಡುಗಿನ ಇನ್ನೊಬ್ಬ ಇಷ್ಟಪಡ್ತಾ ಇರ್ತಾನೆ, ಮದುವೆ ಆಗಬೇಕು ಅಂದ್ಕೊಂಡಿರ್ತಾನೆ, ಅವನ ಹೆಸರು ಡೆಮಿಟ್ರಿಯಸ್. ಆದರೆ ಆ ಡೆಮಿಟ್ರಿಯಸ್ ಅನ್ನೋವಂಥ ಹುಡುಗನ್ನ ತುಂಬ ಇಷ್ಟಪಡ್ತಾ ಇರೋಂಥ ಹುಡುಗಿ ಹೆಲೆನಾ. ಸೊ ಹರ್ಮಿಯಾಳ ಫ್ರೆಂಡ್ ಹೆಲೆನಾ ಇಷ್ಟಪಡ್ತಾ ಇರ್ತಾಳೆ. ಆದರೆ ಡೆಮಿಟ್ರಿಯಸ್ಸು ಹೆಲೆನನ್ನ ಇಷ್ಟಪಡದೆ ಹರ್ಮಿಯಾನೇ ಮದುವೆ ಆಗಬೇಕು ಅನ್ನೋವಂಥ ಒಂದು ಆಸೆಯಲ್ಲಿ ಇರ್ತಾನೆ. ಸೊ ಈಗ ಹರ್ಮಿಯಾ ಲೈಸಂಡರ್ ಫಾರೆಸ್ಟ್ಗೆ ಹೋದ್ರು ಅನ್ನೋ ಒಂದು ವಿಚಾರ ತಿಳಿದು ಡೆಮಿಟ್ರಿಯಸ್ ಕೂಡ ಫಾರೆಸ್ಟ್ಗೆ ಓಡೋ ಹೋಗ್ತಾನೆ. ಆವಾಗ ಡೆಮಿಟ್ರಿಯಸ್ನ ಹಿಂದೆ ಹೆಲೆನಾನು ಕೂಡ ಓಡೋ ಹೋಗ್ತಾರೆ. ಸೊ ಹರ್ಮಿಯಾ ಲೈಸಂಡರ್, ಹೆಲೆನಾ, ಡೆಮಿಟ್ರಿಯಸ್, ಸೊ 4 ಜನ ಲವರ್ಸು ಕಾಡಿನಲ್ಲಿ ಇರ್ತಾರೆ. ಆಗ ಅಲ್ಲಿ ಫೇರಿ ವರ್ಲ್ಡ್ನ ರಾಜ ಒಬೇರಾನ್ ಮತ್ತು ಅವನ ಅಸಿಸ್ಟೆಂಟು ಯಾರು? ಪಕ್, ಅವರು ಮ್ಯಾಜಿಕ್ ಮಾಡ್ತಾರೆ ಅಲ್ವಾ. ಸೊ ನಾನು ಆಗಲೇ ತಿಳಿಸ್ದಂಗೆ ಅವರು ಮ್ಯಾಜಿಕಲ್ ಫ್ಲವರ್ನ ಲೀವ್ಸ್ನ ತಗೊಂಡು ಅದರ ಜ್ಯೂಸ್ನ ಅವರು ಕಣ್ಣಲ್ಲಿ ಹಾಕಿದಾಗ, ಸೊ ಯಾರು ಅವರು ಬೆಳಗ್ಗೆ ಎದ್ದ ತಕ್ಷಣ ಯಾರನ್ನು ನೋಡ್ತಾರೋ ಅವ್ರನ್ನ ಇಷ್ಟಪಡ್ತಾರೆ ಅನ್ನೋದು. ಸೊ ಆ ಮ್ಯಾಜಿಕ್ಕಿಂದ ಏನಾಯಿತು ಅಂತಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ. ಯಾಕೆ ಅಂತಂದರೆ ಪಕ್ಕು ಒಬ್ಬರ ಕಣ್ಣಲ್ಲಿ ಆ ಮ್ಯಾಜಿಕಲ್ ಜ್ಯೂಸ್ನ ಹಾಕೋದ್ರ ಬದಲು ಮತ್ತೊಬ್ಬರ ಕಣ್ಣಲ್ಲಿ ಹಾಕ್ತಾನೆ. ಸೊ ಅದರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಅದರ ಬಗ್ಗೆ ಇಲ್ಲಿ ಕ್ವೆಶನ್ ಏನು? ಕ್ರಿಟಿಕಲಿ ಎಕ್ಸಾಮೈನ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ 4 ಲವರ್ಸ್ ಇನ್ ಎ ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್. ಆನ್ಸರ್ ನೋಡೋಣ. ದ ಕನ್ಫ್ಯೂಷನ್ ಅಮಂಗ್ ಹರ್ಮಿಯಾ, ಲೈಸಂಡರ್, ಹೆಲೆನಾ ಅಂಡ್ ಡೆಮಿಟ್ರಿಯಸ್ ಫಾರ್ಮ್ಸ್ ದ ಫನ್ನಿ ಕೋರ್ ಆಫ್ ದ ಫಾರೆಸ್ಟ್ ಸೀನ್ಸ್. Before any magic happens, there is already an emotional imbalance. Hermia loves Lysander and Helena loves Demetrius. But Demetrius cruelly rejects Helena to pursue Hermia. Because ನೋಡಿ ಇಲ್ಲಿ ಡೆಮಿಟ್ರಿಯಸ್ಸು ಹೆಲೆನಾ ಇಷ್ಟಪಡಲ್ಲ, ಅವನು ಯಾವತ್ತೂ ಕೂಡ ಹರ್ಮಿಯಾನೇ ಇಷ್ಟಪಡಬೇಕು ಅಂತ ಅಂದ್ಕೊಂಡಿರ್ತಾನೆ ಅಲ್ವಾ. ಓಕೆ, ಥಿಂಗ್ಸ್ ಗೆಟ್ ಮಚ್ ವರ್ಸ್ ವೆನ್ ಪಕ್ ಆಕ್ಸಿಡೆಂಟಲಿ ಅಪ್ಲೈಸ್ ದ ಲವ್ ಜ್ಯೂಸ್ ಟು ಲೈಸಂಡರ್ ಇನ್ಸ್ಟೆಡ್ ಆಫ್ ಡೆಮಿಟ್ರಿಯಸ್. ಸೊ ಹೆಲೆನಾ ಮತ್ತೆ ಡೆಮಿಟ್ರಿಯಸ್ಸು ಕಾಡಿನಲ್ಲಿ ಇರೋದನ್ನ ನೋಡಿ ರಾಜ, ಪಾಪ ಈ ಹುಡುಗಿ ಹೆಲೆನಾ ಡೆಮಿಟ್ರಿಯಸ್ನ ಎಷ್ಟು ಬೇಡ್ಕೋತಾ ಇದ್ದಾಳೆ, ಪ್ರೀತಿ ಮಾಡು, ನನ್ನನ್ನು ಮದುವೆ ಆಗು ಅಂತ. ಆದರೆ ಈ ಡೆಮಿಟ್ರಿಯಸ್ಸು ಆ ಹುಡುಗಿನ ಇಷ್ಟಪಡದೆ ಇವನು ಇಷ್ಟು ತೊಂದರೆ ಕೊಡ್ತಾ ಇದ್ದಾನು ಅಂತಂದ್ಬಿಟ್ಟು ಒಬೇರಾನು ನಮ್ಮ ಪಕ್ಗೆ ಇನ್ಸ್ಟ್ರಕ್ಟ್ ಮಾಡ್ತಾನೆ, ಈ ಡೆಮಿಟ್ರಿಯಸ್ಸು ಹೆಲೆನಾ ಅನ್ನೋವಂಥ ಆ ಹುಡುಗಿನ ಇಷ್ಟಪಡ್ತಾ ಇಲ್ಲ, ಅದಕ್ಕೆ ನೀನು ಆ ಮ್ಯಾಜಿಕಲ್ ಜ್ಯೂಸ್ನ ಅವನ ಕಣ್ಣಲ್ಲಿ ಹಾಕು, ಆಗ ಅವನು ಇಷ್ಟಪಡ್ತಾನೆ ಅಂತ ಹೇಳಿರ್ತಾನಲ್ವಾ. ಸೊ ಆವಾಗ ಏನು ಮಾಡ್ತಾನೆ ಅಂದರೆ, ಇಲ್ಲಿ ನೋಡಿ, ಐ ವಿಲ್ ರಿಪೀಟ್ ದಟ್ ಲೈನ್. ಥಿಂಗ್ಸ್ ಗೆಟ್ ಮಚ್ ವರ್ಸ್ ವೆನ್ ಪಕ್ ಆಕ್ಸಿಡೆಂಟಲಿ ಅಪ್ಲೈಸ್ ದ ಲವ್ ಜ್ಯೂಸ್ ಟು ಲೈಸಂಡರ್ ಇನ್ಸ್ಟೆಡ್ ಆಫ್ ಡೆಮಿಟ್ರಿಯಸ್. ಅಸಿಸ್ಟೆಂಟ್ ಇದನ್ನಲ್ಲ ನಮ್ಮ ಪಕ್ಕು, ಡೆಮಿಟ್ರಿಯಸ್ ಕಣ್ಣಲ್ಲಿ ಆ ಒಂದು ಮ್ಯಾಜಿಕಲ್ ಜ್ಯೂಸ್ ಅಪ್ಲೈ ಹಾಕು ಅಂತ ಹೇಳಿದಾಗ ಅದರ ಬದಲಿಗೆ ಲೈಸಂಡರ್ ಕಣ್ಣಲ್ಲಿ ಹಾಕ್ತಾನೆ. ಅಂದರೆ ಗೊತ್ತಿರಲ್ಲ ಅವನಿಗೆ, ಇವನೇ ಡೆಮಿಟ್ರಿಯಸ್ಸು, ಇವನೇ ಲೈಸಂಡರ್ ಅಂತ ಗೊತ್ತಿರಲ್ಲ. ಸೊ ಥಿಂಗ್ಸ್ ಗೆಟ್ ಮಚ್ ವರ್ಸ್ ವೆನ್ ಪಕ್ ಆಕ್ಸಿಡೆಂಟ್ಲಿ ಅಪ್ಲೈಸ್ ದ ಲವ್ ಜ್ಯೂಸ್ ಟು ಲೈಸಂಡರ್ ಇನ್ಸ್ಟೆಡ್ ಆಫ್ ಡೆಮಿಟ್ರಿಯಸ್. ಅದರಿಂದ ಪರಿಣಾಮವಾಗಿ ಏನಾಗುತ್ತೆ? ಲೈಸಂಡರ್ ವೇಕ್ಸ್ ಅಪ್, ಹಿ ಸೀಸ್ ಹೆಲೆನಾ. ನೋಡಿ, ಲೈಸಂಡರ್ ಯಾರನ್ನ ಇಷ್ಟಪಡ್ತಿರೋದು? ಹರ್ಮಿಯಾನ. ಆದರೆ ಅವನು ಬೆಳಗ್ಗೆ ಎದ್ದ ತಕ್ಷಣ ಯಾರನ್ನ ನೋಡ್ತಾನೆ? ಹೆಲೆನ ನೋಡ್ತಾನೆ. ಹೆಲೆನ ನೋಡಿದ ತಕ್ಷಣ ಆ ಜ್ಯೂಸ್ನ ಪ್ರಕಾರ, ಮ್ಯಾಜಿಕ್ನ ಪ್ರಕಾರ ಏನು ಮಾಡ್ತಾರೆ? ಯಾರು ನೋಡ್ತಾರೋ ಅವ್ರನ್ನ ಇಷ್ಟಪಟ್ಬಿಡ್ತಾರೆ ಅವರು. ಸೊ ಲೈಸಂಡರ್ ವೇಕ್ಸ್ ಅಪ್ ಆ್ಯಂಡ್ ಸೀಸ್ ಹೆಲೆನಾ ಆ್ಯಂಡ್ ಹಿ ಇನ್ಸ್ಟ್ಯಾಂಟ್ಲಿ ಅಬ್ಯಾಂಡನ್ಸ್ ಹರ್ಮಿಯಾ.
ಹರ್ಮಿಯಾನ ಬಿಟ್ಬಿಟ್ಟು ಹೆಲೆನನ್ನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಟು ಫಿಕ್ಸ್ ದಿಸ್, ಸೊ ಇದು ಪ್ರಾಬ್ಲಮ್ ಆಗೋದು. ಟು ಫಿಕ್ಸ್ ದಿಸ್ ಒಬೆರಾನ್ ಅಪ್ಲೈಸ್ ದ ಜ್ಯೂಸ್ ಟು ಡೆಮಿಟ್ರಿಯಸ್ ಆಸ್ ವೆಲ್. ಅಂದರೆ ಒಬೆರಾನ್ ಅಪ್ಲೈ ಮಾಡಲ್ಲ, ಒಬೆರಾನ್ ಇನ್ಸ್ಟ್ರಕ್ಟ್ ಮಾಡ್ತಾನೆ ಪಕ್ಗೆ ಅಸಿಸ್ಟೆಂಟ್ಗೆ. ಸೊ ಒಬೆರಾನ್ ಇನ್ಸ್ಟ್ರಕ್ಟ್ ದ ಅಸಿಸ್ಟೆಂಟ್ ಪಕ್ ಟು ಅಪ್ಲೈ ದ ಜ್ಯೂಸ್ ಟು ಡೆಮಿಟ್ರಿಯಸ್ ಆಸ್ ವೆಲ್. ಅವನಿಗೂ ಕಣ್ಣಲ್ಲಿ ಜ್ಯೂಸ್ ಹಾಕು, ಇವನ್ ಬದಲಿಗೆ ಅವನು ಹಾಕ್ಬೇಕಿತ್ತು ನೀನು ಅಂತ ಹೇಳಿದಾಗ ಆ ಡೆಮಿಟ್ರಿಯಸ್ ಕೂಡ ಇವನು ಹೋಗಿ ಮ್ಯಾಜಿಕ್ ಮಾಡ್ತಾನೆ, ಅಂದರೆ ಕಣ್ಣಲ್ಲಿ ಆ ಜ್ಯೂಸ್ ಹಾಕ್ತಾನೆ. ಸಡನ್ಲಿ ಬೋತ್ ಯಂಗ್ ಮೆನ್ ಆರ್ ಮ್ಯಾಡ್ಲಿ ಚೇಸಿಂಗ್ ಹೆಲೆನಾ. ಆವಾಗ ಏನಾಗುತ್ತೆ, ಡೆಮಿಟ್ರಿಯಸ್ ಕೂಡ ಹೆಲೆನನ್ನ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಇಬ್ಬರು ಫೈಟ್ ಮಾಡ್ತಿದ್ದಾರೆ, ನನಗೆ ಹೆಲೆನ ಬೇಕು, ನನಗೆ ಹೆಲೆನ ಬೇಕು ಅಂತ. ಲಿವಿಂಗ್ ಹರ್ಮಿಯಾ ಕಂಪ್ಲೀಟ್ಲಿ ಅಬ್ಯಾಂಡನ್ಡ್ ಅಂಡ್ ಹಾರ್ಟ್ ಬ್ರೋಕನ್. ಸೊ ಪಾಪ ಹರ್ಮಿಯಾ ತುಂಬ ಬೇಜಾರಲ್ಲಿದ್ದಾಳೆ, ಯಾಕೆಂದರೆ ತನ್ನ ಪ್ರಿಯತಮ ಲೈಸೆಂಡರ್ ಇಷ್ಟಪಡ್ತಾ ಇಲ್ಲ. ಸೊ ಹೆಲೆನಾ ಬಿಲೀವ್ಸ್ ಹರ್ ಫ್ರೆಂಡ್ಸ್ ಹ್ಯಾವ್ ಫಾರ್ಮ್ಡ್ ಎ ಕ್ರೂಯಲ್ ಅಲಿಯನ್ಸ್ ಟು ಮಾಕ್ ಹರ್. ಅವಳಿಗೇನು ಗೊತ್ತಾಗಲ್ಲ ಪಾಪ ಹೆಲೆನಾಗೆ, ಇವರಿಬ್ಬರು ತಮಾಷೆಗೆ ನನ್ನನ್ನು ಇಷ್ಟಪಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೋತಾಳೆ, ತಮಾಷೆ ಬಿಡು ಅಂತ. These shifting attachments create brilliant comedy while showing how easily human emotions can be manipulated by outside forces. ಸೊ ಇದನ್ನು ವಿಲಿಯಂ ಶೇಕ್ಸ್ಪಿಯರ್ ಎಷ್ಟು ಚೆನ್ನಾಗಿ ಎಮೋಷನ್ಸ್ನ ಹೇಗೆ ಮ್ಯಾನಿಪುಲೇಟ್ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದಾರೆ. ಸೊ ಅದು ಇಲ್ಲಿ ಕ್ವೆಶನ್ಸ್. ಸೊ ನೀವು ಇನ್ನೂ ಹೆಚ್ಚಿನಾಗಿ ಸಮ್ಮರಿನ ಬಳಸ್ಕೊಂಡು ಈ ಕ್ವೆಶನ್ಗೆ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್ ನೋಡಿ, ಹೌ ಡಸ್ ಶೇಕ್ಸ್ಪಿಯರ್ ಪ್ರೆಸೆಂಟ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಹರ್ಮಿಯಾ ಅಂಡ್ ಹರ್ ಫಾದರ್ ಇಜಿಯಸ್. ಸೊ ಇಲ್ಲಿ ನಾನು ಆಗಲೇ ಹೇಳಿದಾಗೆ ಹರ್ಮಿಯಾ ಮತ್ತು ಲೈಸೆಂಡರ್ ಪ್ರೀತಿ ಮಾಡ್ತಾ ಇರ್ತಾರೆ, ಆದರೆ ಹರ್ಮಿಯಾಳ ತಂದೆ ಇಜಿಯಸ್ ಅನ್ನೋರು ಆ ಪ್ರೀತಿಗೆ ಅಡ್ಡಿಪಡಿಸ್ತಾ ಇರ್ತಾರೆ. ಬಿಕಾಸ್ ಹರ್ಮಿಯಾಸ್ ಫಾದರ್ ಇಜಿಯಸ್ ವಾಂಟೆಡ್ ಹರ್ ಟು ಮ್ಯಾರಿ ಸಮ್ ಒನ್ ದಟ್ ವಾಸ್ ನನ್ ಅದರ್ ದ್ಯಾನ್ ಡೆಮಿಟ್ರಿಯಸ್. ಅವರಪ್ಪ ಹರ್ಮಿಯಾಗೆ ಡೆಮಿಟ್ರಿಯಸ್ ಜೊತೆ ಮದುವೆ ಮಾಡ್ಲಿಕ್ಕೆ ಹೊರಟಿರ್ತಾನೆ. ಆ ಡೆಮಿಟ್ರಿಯಸ್ ಕೂಡ ಮದುವೆ ಆಗಬೇಕು ಅಂತಲೇ ಇಷ್ಟಪಡ್ತಾ ಇರ್ತಾನೆ. ಆದರೆ ಹರ್ಮಿಯಾ ಯಾರನ್ನ ಇಷ್ಟಪಡ್ತಾ ಇರ್ತಾಳೆ, ಲೈಸೆಂಡರ್ನ ಇಷ್ಟಪಡ್ತಾ ಇರ್ತಾಳೆ. ಈ ಕಡೆ ಇನ್ನೊಂದು ಟ್ವಿಸ್ಟ್ ಏನೋ, ಆ ಡೆಮಿಟ್ರಿಯಸ್ನ ಇನ್ನೊಬ್ಬ ಹುಡುಗಿ ಇಷ್ಟಪಡ್ತಾ ಇದ್ದಾಳೆ. ಇದೆಲ್ಲ ಟ್ರಯಾಂಗಲ್ ಲವ್ ಸ್ಟೋರಿ. ಅವಳು ಯಾರು, ಹೆಲೆನಾ. ಸೊ ಆ ಕ್ವೆಶನ್ ಇದು ಏನು ಕ್ವೆಶನ್ನು, ಹೌ ಡಸ್ ಶೇಕ್ಸ್ಪಿಯರ್ ಪ್ರೆಸೆಂಟ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಹರ್ಮಿಯಾ ಅಂಡ್ ಹರ್ ಫಾದರ್ ಏಜಿಯಸ್. ದಿಸ್ ಬಿಟ್ಟರ್ ಆರ್ಗ್ಯುಮೆಂಟ್ ಹೈಲೈಟ್ಸ್ the classic clash between strict societal authority and individual choice. ಸೊ ಇಲ್ಲಿ ಆರ್ಗ್ಯುಮೆಂಟ್ ನಡೀತದೆ. ಏನು ಆರ್ಗ್ಯುಮೆಂಟು, ನೀನು ಅವನನ್ನು ಮದುವೆ ಆಗಬಾರ್ದು, ನಾನು ತೋರಿಸಿರೋಂಥ ಹುಡುಗ ಡೆಮಿಟ್ರಿಯಸ್ನ ಮದುವೆ ಆಗಬೇಕು ಅಂತ ತಂದೆ. ಆ ಹುಡುಗಿ ಹೆರ್ಮಿಯಾ ಏನು ಮಾಡ್ತಾಳೆ, ನಾನು ಮದುವೆ ಅಂತೂ ಆದರೆ ನಾನು ಲೈಸೆಂಡರ್ನೇ ಆಗೋದು, ಡೆಮಿಟ್ರಿಯಸ್ನ ಆಗಲ್ಲ ಅಂತ ಅವಳು ವಾದ. So this bitter argument highlights the classic clash between strict societal authority and individual choice. Aegeus firmly believes that his daughter is his property and he has the absolute right to choose her husband. When Hermia insists on choosing Lysander, Aegeus drags her before the Duke of Athens. He demands that the ancient laws be enforced, and meaning Hermia must either obey him, live her life as a single nun, or face a death sentence. Hermia shows incredible bravery by standing up to both her father and the rule of the city. This conflict exposes the rigid, male-dominated power structure of Athens. The problem cannot be solved inside the strict rules of the city, which is why the young lovers must escape to the forest where those legal codes hold no power. ಸೊ ಇಲ್ಲಿ ಅವರ ತಂದೆ, ನೀನು ನನ್ನ ಮಾತಿಗೆ ವಿರುದ್ಧ ಹೋಗಬಾರ್ದು, ನಾನು ತೋರಿಸಿದ ಹುಡುಗ ಡೆಮಿಟ್ರಿಯಸ್ನ ಮದುವೆ ಆಗಬೇಕು ಅಂತಂದಾಗ ಅವಳು ನೋ ಅಂತ ಹೇಳಿದಾಗ 3 ಆಪ್ಷನ್ ಕೊಡ್ತಾನೆ. ಯು ಮಸ್ಟ್ ಒಬೇ ಮೈ ವರ್ಡ್ಸ್, ಅಂದರೆ ಯು ಮಸ್ಟ್ ಮ್ಯಾರಿ ಡೆಮಿಟ್ರಿಯಸ್. ಇಲ್ಲ ಅಂತಂದರೆ ಯು ಶುಡ್ ಲಿವ್ ಯುವರ್ ಎಂಟೈರ್ ಲೈಫ್ ಆಸ್ ಎ ನನ್, ಒಂದು ನನ್ನಾಗಿ ಅಂದರೆ ಸನ್ಯಾಸಿಯಾಗಿ ನೀನು ಜೀವನ ಮಾಡಬೇಕು. ಇಲ್ಲ ಅಂತಂದರೆ 3ನೇ ಆಪ್ಷನ್ನು, ಯು ಫೇಸ್ ಎ ಡೆತ್ ಸೆಂಟೆನ್ಸ್, ಇಲ್ಲಾಂದರೆ ಸಾಯಲು ಸಿದ್ಧಳಾಗಬೇಕು ಅಂತಂದ್ಬಿಟ್ಟು ತಂದೆ ಹೇಳ್ತಾನೆ. ಆದರೆ ಅವಳೇನು ಮಾಡ್ತಾಳೆ, 3 ಆಪ್ಷನ್ಸು ತಗೊಳ್ಳಲ್ಲ, 4ನೇ ಆಪ್ಷನ್ ತಗೊಳ್ತಾಳೆ. ಏನದು, ಲೈಸೆಂಡರ್ ಜೊತೆ, ತನ್ನ ಪ್ರಿಯತಮನ ಜೊತೆ ಓಡಿ ಹೋಗ್ಲಿಕ್ಕೆ ಮುಂದಾಗ್ತಾಳೆ. ಸೊ ಅದು ಇಲ್ಲಿ ಇರೋವಂಥದ್ದು. ಆ ಕಾನ್ಫ್ಲಿಕ್ಟ್ ಹೇಗೆ ವಿಲಿಯಂ ಶೇಕ್ಸ್ಪಿಯರ್ ಈ ಒಂದು ಪ್ಲೇನಲ್ಲಿ ತೋರಿಸಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ.
ಸೊ ನೆಕ್ಸ್ಟ್ ಕ್ವೆಶನ್. ಸೊ ಇಲ್ಲಿ ನಿಮಗೆ 4 ಕ್ವೆಶನ್ಸ್ ಅಷ್ಟೇ ಅಟೆಂಡ್ ಮಾಡಬೇಕು, 4 into 5 ಮಾರ್ಕ್ಸು. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ಕ್ವೆಶನ್, ಇನ್ನೊಂದು ಕ್ವೆಶನ್ ಇದೆ. ಸೊ ಇಟ್ಸ್ ಆನ್ ಫಾರೆಸ್ಟ್ ಸೆಟ್ಟಿಂಗ್, ಅಂದರೆ ಸೆಟ್ಟಿಂಗ್ ಆಫ್ ದಿ ಪ್ಲೇ. ದ ಮೆಜಾರಿಟಿ ಆಫ್ ದ ಪ್ಲೇ ಇಸ್ ಸೆಟ್ ಇನ್ ಫಾರೆಸ್ಟ್, ಇಟ್ ಹ್ಯಾಪನ್ಸ್ ಇನ್ ದ ಫಾರೆಸ್ಟ್, ರೈಟ್? ಸೊ ಅದರ ಬಗ್ಗೆ, ಅದರ ಸಿಗ್ನಿಫಿಕೆನ್ಸ್ ಬಗ್ಗೆ ಕೇಳಿದ್ದಾರೆ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಫಾರೆಸ್ಟ್ ಸೆಟ್ಟಿಂಗ್ ಇನ್ ದಿ ಟ್ರಾನ್ಸ್ಫಾರ್ಮಿಂಗ್ ದಿ ಕ್ಯಾರೆಕ್ಟರ್ಸ್ ಎಮೋಷನ್ಸ್ ಅಂಡ್ ಆಕ್ಷನ್ಸ್? ಅದರ ಬಗ್ಗೆ ಇಲ್ಲಿ ಇರುವಂಥ ಒಂದು ಕ್ವೆಶನ್ನು. ದ ಫಾರೆಸ್ಟ್ ಸ್ಟ್ಯಾಂಡ್ಸ್ ಎಸ್ ಎ ಡೈರೆಕ್ಟ್ ಸಿಂಬಲ್ ಆಫ್ ಫ್ರೀಡಮ್, ಇಮ್ಯಾಜಿನೇಷನ್ ಅಂಡ್ ವೈಲ್ಡ್ ಟ್ರಾನ್ಸ್ಫಾರ್ಮೇಷನ್, ಡೈರೆಕ್ಟ್ಲಿ ಕಾಂಟ್ರಾಸ್ಟಿಂಗ್ ದ ರಿಜಿಡ್ ಸಿಟಿ ಆಫ್ ಅಥೆನ್ಸ್. Athens is a place of cold logic, courtrooms, and strict parental laws. The forest, however, belongs to the magical realm of fairies, unpredictable dreams, and shifting illusions. When the human characters step into the woods, their stable identities and orderly relationships quickly melt away. The magical love juice causes rapid changes in their feelings, showing that human reason is completely suspended in nature. The forest acts as a safe, temporary space where hidden desires come to the surface and social boundaries disappear. Even though it creates deep chaos in first, this magical setting allows the characters to discover themselves, fix their emotional errors, and bring true harmony back to the city. ಸೊ ಹೀಗೆ ನೀವು ಈ ಕ್ವಶನ್ನ ಅಟೆಂಡ್ ಮಾಡ್ಬೋದು. ನಾವು ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಮೇನ್. ಸೊ ಇಲ್ಲಿ ನಿಮಗೆ 5 ಮಾರ್ಕ್ ಕ್ವೆಶನ್ಸ್ ಮುಗೀತು. ಎಷ್ಟು? 4 ಕ್ವೆಶನ್ಸ್. 4 into 5 ಮಾರ್ಕ್ಸ್ 20 ಮಾರ್ಕ್ಸ್ ಆಯಿತು. ಈಗ ನೆಕ್ಸ್ಟು ಇದೇ ಒಂದು ಪ್ಲೇಯಿಂದ ನಿಮಗೆ 10 ಮಾರ್ಕ್ ಕ್ವೆಶನ್ ಒಂದು ಇರ್ತದೆ, ಅಂದರೆ 3 ಇರ್ತವೆ, ಅದರಲ್ಲಿ ನೀವು 1 ಕ್ವೆಶನ್ ಅಟೆಂಡ್ ಮಾಡಬೇಕು. ಸೊ ಲೆಟ್ಸ್ ಲುಕ್ ಅಟ್ ದಿಸ್ ಕ್ವೆಶನ್. ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲವ್ ಇನ್ ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ವಿತ್ ಎಕ್ಸಾಂಪಲ್ಸ್. ಸೊ ಈ ಒಂದು ನಮ್ಮ ನಾಟಕದಲ್ಲಿ ಮಿಡ್ ಸಮ್ಮರ್ ನೈಟ್ ಡ್ರೀಮ್ ಅನ್ನುವಂಥ ನಾಟಕದಲ್ಲಿ ನಿಮಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲವ್ಸ್ ಇದ್ದಾವೆ, ಪ್ರೀತಿಗಳು. ಅಂದರೆ ನಾವು ಕೂಡ ನಮ್ಮ ಲೈಫ್ನಲ್ಲೂ ಕೂಡ ತಂದೆಯ ಪ್ರೀತಿ, ಸ್ನೇಹಿತರ ಪ್ರೀತಿ, ಸಂಬಂಧಿಕರ ಪ್ರೀತಿ, ಹೆಂಡತಿಯ ಪ್ರೀತಿ, ಮಗಳ ಪ್ರೀತಿ, ಅಪ್ಪನ ಪ್ರೀತಿ ಎಲ್ಲ ಇರ್ತದಲ್ಲ, ಹಾಗೆ. ಸೊ ಇಲ್ಲಿ ಕೂಡ ಕೆಲವೊಂದು ಪ್ರೀತಿಗಳಿದ್ದಾವೆ. ಯಾವುದು? ವಾಟ್ ಕೈಂಡ್ ಆಫ್ ಡಿಫ್ರೆಂಟ್ ಲವ್ಸ್ ವಿ ಹ್ಯಾವ್ ಇನ್ ದಿಸ್ ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್? ಸೊ ಅದರ ಬಗ್ಗೆ ಕ್ವೆಶನ್ ಇದೆ. ಸೊ ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲವ್ ಇನ್ ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ವಿತ್ ಎಕ್ಸಾಂಪಲ್ಸ್ ಅಂತ ಕ್ವೆಶನ್. ಸೊ ನೋಡೋಣ. William Shakespeare shows love as a complicated emotion that takes many different forms. It is not presented as stable or logical, but as something unpredictable and easily controlled by external forces. True romantic love. So first ಇಲ್ಲಿ ಬರುವಂಥದ್ದು romantic love. True romantic love. ಇದು first kind of love. This is seen between Hermia and Lysander. Their relationship is built on sincerity and mutual trust. Hermia risks heavy punishment and defies her father to be with Lysander, showing that true love challenges strict social roles. Next nodi, forced or patriarchal love. This is shown through Aegeus forcing Hermia to marry Demetrius. Here parental power tries to control love instead of letting a person choose for themselves. So idu parental or patriarchal love. Next, unrequited love. Helena loves Demetrius deeply, but he rejects her, leading to emotional pain and insecurity. She expresses that love looks with mind, not the eyes, suggesting it is blind and irrational. ಸೊ ಇದು ಅಂದರೆ ಹೆಲೆನಾ ಇಷ್ಟಪಡ್ತಾ ಇರ್ತಾಳೆ, ಆದರೆ ಡೆಮಿಟ್ರಿಯಸ್ ಇಷ್ಟಪಡ್ತಾ ಇರಲ್ಲ. ಆ ಒಂದು ಪ್ರೀತಿನ ನಾವು ಅನ್ರಿಕ್ವೈಟೆಡ್ ಲವ್ ಅಂತ ಹೇಳ್ತೀವಿ. ಆ ಒಂದು ಥರದ ಪ್ರೀತಿ ಕೂಡ ನಾವು ಈ ಪ್ಲೇನಲ್ಲಿ ನೋಡ್ತೀವಿ. ನೆಕ್ಸ್ಟ್, ಮ್ಯಾಜಿಕಲ್ ಅಂಡ್ ಕಾಮಿಕ್ ಲವ್. ಸೊ ಫೇರಿ ಮ್ಯಾಜಿಕ್ ಕಾಸಸ್ ಸಡನ್ unnatural shifts in love. The love juice makes Lysander and Demetrius randomly chase Helena. ನೋಡಿ ಇಲ್ಲಿ ಮ್ಯಾಜಿಕಲ್ ಲವ್. ಲೈಸೆಂಡರು ಹೆಲೆನನ್ನ ಇಷ್ಟಪಡ್ತಾನೆ ಇರಲಿಲ್ಲ. ಲೈಸೆಂಡರ್ನ ಲವರ್ ಯಾರು? ಹರ್ಮಿಯಾ. ಅವಳ ಜೊತೆ ಪ್ರೀತಿಯಲ್ಲಿ ಇದ್ದಿದ್ದು. ಆದರೆ ಮ್ಯಾಜಿಕ್ಕಿಂದ ಲೈಸೆಂಡರ್ ಅಂಡ್ ಡೆಮಿಟ್ರಿಯಸ್ ಕೂಡ ಅಷ್ಟೇ. ಪಾಪ ಡೆಮಿಟ್ರಿಯಸ್ನ ಹೆಲೆನ ಇಷ್ಟಪಡ್ತಾ ಇದ್ರು ಕೂಡ ಡೆಮಿಟ್ರಿಯಸ್ ಮಾತ್ರ ಅವಳನ್ನು ಇಷ್ಟಪಡ್ತಾ ಇರಲಿಲ್ಲ. ಆದರೆ ಡ್ಯೂ ಟು ದಿಸ್ ಮ್ಯಾಜಿಕ್, ದ ಲವ್ ಜ್ಯೂಸ್ ಮೇಕ್ಸ್ ಲೈಸೆಂಡರ್ ಅಂಡ್ ಡೆಮಿಟ್ರಿಯಸ್ randomly chase Helena. It also forces the fairy queen Titania to fall in love with
ನಿಕ್ ಬಾಟಮ್, ರೈಟ್? ಇಲ್ಲಿ ಬರೀ ಬಾಟಮ್ ಅಂತಿದೆ. ನಿಕ್ ಬಾಟಮ್ ವೈಲ್ ಈ ಹ್ಯಾಸ್ ಎ ಡಾಂಕಿ ಹೆಡ್ ಶೋಯಿಂಗ್ ಲವ್ ಆಸ್ ಎ ಅಬ್ಸರ್ಡ್ ಅಂಡ್ ಬ್ಲೈಂಡ್. ಸೊ ಇದು ಮ್ಯಾಜಿಕಲ್ ಲವ್. ಸೊ ಮ್ಯಾಜಿಕಲ್ ಪವರ್ ಇಂದ, ಮ್ಯಾಜಿಕಲ್ ಸ್ಪೆಲ್ ಇಂದ ಆ ಟೈಟಾನಿಯಾ ಅನ್ನೋಂಥ ಕ್ವೀನು, ಒಬೇರಾನ ಹೆಂಡತಿ, ಮ್ಯಾಜಿಕಲ್ ವರ್ಲ್ಡ್, ಫೇರಿ ವರ್ಲ್ಡ್ನ ಕಿಂಗ್ ಇದಾನಲ್ಲ ಒಬೇರಾನು, ತನ್ನ ಹೆಂಡತಿ ಟೈಟಾನಿಯಾ, ಆ ಟೈಟಾನಿಯಾ ಕೂಡ ಮ್ಯಾಜಿಕಲ್ ಸ್ಪೆಲ್ಲಿಂದ ಒಬ್ಬ ಡಾಂಕಿ ಹೆಡೆಡ್ ಮ್ಯಾನ್ ನಿಕ್ ಬಾಟಮ್ನ ಇಷ್ಟಪಡ್ತಾಳೆ. ಇದು ಏನೋ ಮ್ಯಾಜಿಕಲ್ ಲವ್. ಸೊ ಲೈಕ್ ದಿಸ್ ವಿ ಹ್ಯಾವ್ ಡಿಫರೆಂಟ್ ಕೈಂಡ್ಸ್ ಆಫ್ ಲವ್ ಇನ್ ದಿಸ್ ಪ್ಲೇ, ವಿಲಿಯಂ ಶೇಕ್ಸ್ಪಿಯರ್ಸ್ ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ಪ್ಲೇ. ಸೊ ಅದ್ರ ಬಗ್ಗೆ ಇಲ್ಲಿ ಕ್ವೆಶನ್ ಇದ್ದಿದ್ದು, ರೈಟ್? So like this there will be 2 more questions, 10 mark questions. So you have to attend any one question. ನಿಮಗೆ ಈ ಸಮ್ಮರಿ ಅರ್ಥ ಆದರೆ, ಕ್ಯಾರೆಕ್ಟರ್ಸ್ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ, ಇನ್ಸಿಡೆಂಟ್ಸ್ ಏನೇನಾಗುತ್ತೆ ಅಂತ ನೀವು ಅರ್ಥ ಮಾಡಿಕೊಂಡ್ರೆ, ಸೊ ಯು ಕ್ಯಾನ್ ಆನ್ಸರ್ ಎನಿ ಕ್ವೆಶನ್. ಯಾಕೆಂದರೆ 2 mark questions ಇರಲ್ಲ, 5 mark question ಮತ್ತು 10 mark questions ಅಷ್ಟೇ ಇರ್ತವೆ 30 marksಗೆ. ಸೊ ಈ ಒಂದು ಸಮ್ಮರಿ, ಒಂದು ಸ್ಟೋರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ, ಕ್ಯಾರೆಕ್ಟರ್ಸ್ ಯಾರ್ಯಾರು ಬರ್ತಾರೆ, ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸು, ಏನೇನು ಇನ್ಸಿಡೆಂಟ್ಸ್ ನಡೀತವೆ, ಸೊ ಇಷ್ಟು ಅರ್ಥ ಮಾಡಿಕೊಂಡ್ರೆ ಯು ಕ್ಯಾನ್ ಈಸಿಲಿ ಅಟೆಂಡ್ ಆನ್ಸರ್ ದ ಕ್ವೆಶನ್ಸ್ ಫ್ರಮ್ ದಿಸ್ ಪ್ಲೇ. ಸೊ ನಾವು ಕೊಟ್ಟಿರೋಂಥ ವಿಡಿಯೋ ತುಂಬ ಸರಳವಾಗಿ, ಸಿಂಪಲ್ ಆಗಿದೆ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ ವಿಡಿಯೋ. ಸೊ ಯು ಪ್ಲೀಸ್ ವಾಚ್ ದಟ್, ಯು ವಿಲ್ ಬಿ ಏಬಲ್ ಟು ಆನ್ಸರ್ ಆಲ್ ದ ಕ್ವೆಶನ್ಸ್. ನಾವು ಲೆಟ್ಸ್ ಮೂವ್ ಆನ್ ಟು ಸೆಕ್ಷನ್ ಬಿ. ಸೊ ಸೆಕ್ಷನ್ ಬಿ ನಲ್ಲಿ ಪೊಯಿಟ್ರಿ ಮತ್ತು ಪ್ರೋಸ್ ಇರ್ತದೆ. ನಾನು ಆಗಲೇ ಹೇಳಿದಾಗೆ 2 stories 2 poems. ಓಕೆ, ಸೊ ಅಲ್ಲಿ ನಿಮಗೆ 8 questions ಇರ್ತವೆ, 7 or 8 questions ಇರ್ತವೆ. ಅಲ್ಲಿ ನೀವು ಔಟ್ ಆಫ್ 8 questions or 7 questions you will have to attend any 5 questions. 5 into 2 marks. ನೋಡೋಣ. ಫಸ್ಟ್ ಕ್ವೆಶನ್ ನೋಡಿ, ವಾಟ್ ಥೀಮ್ ಈಸ್ ಮೋಸ್ಟ್ ಸ್ಟ್ರಾಂಗ್ಲಿ ಎಂಫಸೈಸ್ಡ್ ಇನ್ ಲಿಟಲ್ ಲರ್ನಿಂಗ್. ಸೊ ನಮಗೆ ಲಿಟಲ್ ಲರ್ನಿಂಗ್ ಅನ್ನೋವಂಥ ಪೊಯಮ್ ಇದೆ. ಸೊ ಈ ಲಿಟಲ್ ಲರ್ನಿಂಗ್ ಅನ್ನೋವಂಥ ಪೊಯಮ್ದು ಕೂಡ ವಿಡಿಯೋ ನಾನು ಯೂಟ್ಯೂಬ್ನಲ್ಲಿ ಹಾಕಿ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇಟ್ಟಿದ್ದೀನಿ, ಪ್ಲೀಸ್ ವಾಚ್ ದಟ್. ಸೊ ಲಿಟಲ್ ಲರ್ನಿಂಗ್ನ ಪೊಯಮ್ನಿಂದ ಒಂದು ಕ್ವೆಶನ್. ಸೊ ಕ್ವೆಶನ್ ನೋಡಿ, ವಾಟ್ ಥೀಮ್ ಈಸ್ ಮೋಸ್ಟ್ ಸ್ಟ್ರಾಂಗ್ಲಿ ಎಂಫಸೈಸ್ಡ್ ಇನ್ ದ ಪೊಯಮ್ ಎ ಲಿಟಲ್ ಲರ್ನಿಂಗ್. ದ ಮೇನ್ ಥೀಮ್ ಈಸ್ ದಟ್ ಹ್ಯಾವಿಂಗ್ ಓನ್ಲಿ ಎ ಸ್ಮಾಲ್ ಅಮೌಂಟ್ ಆಫ್ ನಾಲೆಡ್ಜ್ ಕ್ಯಾನ್ ಬಿ ಡೇಂಜರಸ್. ಟ್ರೂ ವಿಸ್ಡಮ್ ರಿಕ್ವೈರ್ಸ್ ಡೀಪ್ ಆ್ಯಂಡ್ ಕಂಪ್ಲೀಟ್ ಸ್ಟಡಿ. ಸೊ ಈ ಒಂದು ಥೀಮ್ ಏನು ಅಂತಂದರೆ, ಸ್ಟ್ರಾಂಗ್ ಥೀಮ್ ಏನಂದರೆ, ಎ ಲಿಟಲ್ ಲರ್ನಿಂಗ್ ಅನ್ನೋವಂಥ ಪೊಯಮ್ನ ಥೀಮ್ ಏನು ಅಂತಂದರೆ, ಇಫ್ ಯು ಹ್ಯಾವ್ ಸ್ಮಾಲ್ ನಾಲೆಡ್ಜ್ ಅಂದರೆ ಲಿಟಲ್ ನಾಲೆಡ್ಜ್, ಲಿಟಲ್ ಲರ್ನಿಂಗ್, ಇಟ್ ವಿಲ್ ಬಿ ಡೇಂಜರಸ್ ಫಾರ್ ಯು. ಇಫ್ ಯು ಹ್ಯಾವ್ ಡೀಪ್ ಲರ್ನಿಂಗ್ ಆರ್ ಇಫ್ ಯು ಹ್ಯಾವ್ ಡೀಪ್ ನಾಲೆಡ್ಜ್, ಇಟ್ ವಿಲ್ ಸೇವ್ ಯು ಆರ್ ಇಟ್ ವಿಲ್ ಮೇಕ್ ಯು ಗ್ರೇಟ್. ಅಷ್ಟೇ ಇದರ ಥೀಮ್. ಸೆಕೆಂಡ್ ಕ್ವೆಶನ್, ಹೌ ಡಸ್ ಪೋಪ್ ಕ್ಯಾರೆಕ್ಟರೈಸ್, ಅಂದರೆ ಪೋಪ್ ಅಂದರೆ ಇಲ್ಲಿ ಅಲೆಕ್ಸಾಂಡರ್ ಪೋಪ್, ಈ ಲಿಟಲ್ ಲರ್ನಿಂಗ್ ಅನ್ನುವಂಥ ಪೊಯಮ್ನ ಬರೆದಿರುವಂಥ ಪೊಯೆಟ್. ಹೌ ಡಸ್ ಅಲೆಕ್ಸಾಂಡರ್ ಪೋಪ್ ಕ್ಯಾರೆಕ್ಟರೈಸ್ ದ ಇನಿಷಿಯಲ್ ಫೇಸ್ ಆಫ್ ಲರ್ನಿಂಗ್ ಇನ್ ಎ ಪೊಯಮ್, ಇನ್ ದ ಪೊಯಮ್ ಎ ಲಿಟಲ್ ಲರ್ನಿಂಗ್. ಅಲೆಕ್ಸಾಂಡರ್ ಪೋಪ್ ಸೇಸ್ ದ ಫಸ್ಟ್ ಸ್ಟೇಜ್ ಆಫ್ ಲರ್ನಿಂಗ್ is simple and shallow. At this point, people mistakenly think they know everything but actually do not. ಸೊ ಯಾರಾದರೂ ಸ್ವಲ್ಪ ವಿಚಾರಗಳನ್ನ ಕಲಿತಾಗ ಇಷ್ಟೇ ಅಂತ ಅನ್ಕೊಬಿಡ್ತಾರೆ, ಬಟ್ ಇಟ್ ಈಸ್ ನಾಟ್ ಟ್ರೂ. ಕಲಿಯೋದು ಹೆಚ್ಚದಾಗಿರ್ತದೆ. ಅಂದರೆ ಯಾರೋ ಒಬ್ಬರು ಅಡಿಗೆ ಏನೋ ಒಂದು ವೀಕ್ನಲ್ಲಿ ಏನೋ ಒಂದು ಕಲಿತಾರೆ, ಸೊ ಇಷ್ಟೇ ಅಂತ ಅನ್ಕೋತಾರೆ. ಆದರೆ ಅವರು ನೆಕ್ಸ್ಟ್ 10 years ಆದರೆ, 20 years ಆದರೆ, ಅವ್ರು 60 years ಆಗಿ ಒಂದು ಮುದುಕಿ ಆಗಿದ್ದಾಗಲೂ, ಒಬ್ಬ ಮುದುಕ ಆಗಿದ್ದಾಗಲೂ ಕೂಡ ಅಲ್ಲಿ ಕೂಡ ಕಲಿಯುವಂಥದ್ದು ಇದ್ದೇ ಇರ್ತದೆ, ಅದೇ ಅಡಿಗೆ ಬಗ್ಗೆ. ಸೊ ನಮ್ಮ ಅಲೆಕ್ಸಾಂಡರ್ ಪೋಪ್ ಕೂಡ ಅದೇ ಹೇಳ್ತಾರೆ. ಸೊ ಹಿ ಸೇಸ್ ದಟ್ ಫಸ್ಟ್ ಸ್ಟೇಜ್ ಆಫ್ ಲರ್ನಿಂಗ್ ಇಸ್ ಸಿಂಪಲ್ ಅಂಡ್ ಶಾಲೋ. ಅಟ್ ದಿಸ್ ಪಾಯಿಂಟ್ ಪೀಪಲ್ ಮಿಸ್ಟೇಕನ್ಲಿ ಥಿಂಕ್ ದಟ್ ದೇ ನೋ ಎವ್ರಿಥಿಂಗ್ ಬಟ್ ಆ್ಯಕ್ಚುಲಿ ಡು ನಾಟ್. ಸೊ ದೇರ್ ಈಸ್ ಆಲ್ವೇಸ್ something, many more things to be learnt. So we must continue learning. Next question ನೋಡಿ, what drives the narrator to feel bitter towards the old man in the story the telltale heart. ಈ ಕ್ವೆಶನ್ನು ದ ಟೆಲ್ ಹಾರ್ಟ್ ಅನ್ನೋವಂಥ ಸ್ಟೋರಿಯಿಂದ ಬಂದಿದೆ. ಸೊ ಈ ಸ್ಟೋರಿನಲ್ಲಿ ನಮಗೆ 2 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಬರ್ತವೆ, 2 ವ್ಯಕ್ತಿಗಳು ಬರ್ತಾರೆ, ಒಬ್ಬ ಓಲ್ಡ್ ಮ್ಯಾನ್ ಮತ್ತು ಇನ್ನೊಬ್ಬ ಯಂಗ್ ಮ್ಯಾನ್. ಆ ಓಲ್ಡ್ ಮ್ಯಾನ್ಗೆ ಪಾಪ ಅಪಿಯರೆನ್ಸ್ನಲ್ಲಿ ಸ್ವಲ್ಪ ಸಣ್ಣ ದೋಷ ಇರ್ತದೆ. ಅಂದರೆ ಅವನಿಗೆ ಕಣ್ಣುಗಳು ಸ್ವಲ್ಪ ರಣಹದ್ದಿನ ಥರ ಇರ್ತವೆ, ಅಂದರೆ ವಲ್ಚರ್ ಇರೋವಂಥ ಕಣ್ಣುಗಳ ಥರನೇ ಇರ್ತದೆ.
ಅದು ತನ್ನ ಜೊತೆ ಇರೋವಂಥ ಯಂಗ್ ಮ್ಯಾನ್ಗೆ ಇಷ್ಟ ಆಗ್ತಾ ಇರಲಿಲ್ಲ. ಆದ್ದರಿಂದ ಅವನೇನು ಮಾಡ್ತಾನೆ ಅಂತಂದರೆ ಒಂದು ಒಂದು ಡ್ರಾಸ್ಟಿಕ್ ಡಿಸಿಷನ್ ತಗೊಂಡು ಒಂದು ಎಡವಟ್ಟು ಮಾಡ್ತಾನೆ, ಮಿಸ್ಟೇಕ್ ಮಾಡ್ತಾನೆ. ಅದರ ಬಗ್ಗೆ ಇರೋವಂಥ ಒಂದು ಕ್ವೆಶನ್, ವಾಟ್ ಡ್ರೈವ್ಸ್ ದ ನರೇಟರ್? ಸೊ ಇಲ್ಲಿ ನರೇಟರ್ ಯಾರು ಅಂತಂದರೆ ಆ ಯಂಗ್ ಮ್ಯಾನ್. ಸೊ ಆ ಓಲ್ಡ್ ಮ್ಯಾನ್ ಕಣ್ಣುಗಳನ್ನು ನೋಡಿ ಇಷ್ಟಪಡ್ತಾ ಇರಲಿಲ್ಲ, ಅದನ್ನ ಆಗ್ತಾ ಇರಲಿಲ್ಲ ಅರಗಿಸ್ಕೊಳ್ಳೋಕ್ಕೆ. ಅವನು ಏನೋ ಒಂದು ಮಾಡ್ತಾನೆ, ತಪ್ಪು ಮಾಡ್ತಾನೆ. ಆ ತಪ್ಪು ಮಾಡಿ ಅವನೇ ಈ ಕಥೆಯನ್ನೆಲ್ಲ ಕನ್ಫೆಸ್ ಮಾಡ್ಕೊಳ್ಳೋ ಥರ ಹೇಳಿ ನಿರೂಪಣೆ ಮಾಡ್ತಾನೆ. ಅವನೇ ಈಗ ನರೇಟರ್, ಆ ನಿರೂಪಕ, ಆ ಕ್ರೈಮ್ ಮಾಡಿರೋಂಥ, ತಪ್ಪು ಮಾಡಿರೋಂಥ ನಿರೂಪಕ. ಸೊ ಕ್ವೆಶನ್ ಏನು? ವಾಟ್ ಡ್ರೈವ್ಸ್ ದ ನರೇಟರ್ ಟು ಫೀಲ್ ಬಿಟ್ಟರ್ ಟುವರ್ಡ್ಸ್ ದ ಓಲ್ಡ್ ಮ್ಯಾನ್ in the telltale heart? The narrator grows angry and terrified because of the old man's vulture-like eyes. He is scared and obsessed with it, even though the old man does nothing wrong. ಪಾಪ ಓಲ್ಡ್ ಮ್ಯಾನ್ ಏನೂ ಮಾಡ್ತಾ ಇರಲ್ಲ, ಆದರೆ ಅವನ ಕಣ್ಣು ಸರಿ ಇಲ್ಲ ಅಂತ ಕಾರಣಕ್ಕೆ, ಅವನ ಕಣ್ಣನ್ನು ನೋಡೋಕ್ಕಾಗ್ತಾ ಇಲ್ಲ ಅಂತ ಕಾರಣಕ್ಕೆ ಆ ಯಂಗ್ ಮ್ಯಾನು ಪಾಪ ಅವನನ್ನು ಸಾಯಿಸೇ ಬಿಡ್ತಾನೆ. ಸೊ ಅದರ ಬಗ್ಗೆ ಇರುವಂಥ ಒಂದು ಸ್ಟೋರಿ ಇದು. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ಡಿಸ್ಕ್ರೈಬ್ ದ ನರೇಟರ್ಸ್ ಆಕ್ಟಿವಿಟಿ ಎವ್ರಿ ನೈಟ್ ಇನ್ ದ ಸ್ಟೋರಿ ದ ಟೆಲ್ ಟೇಲ್ ಹಾರ್ಟ್. ಸೊ ಸೇಮ್ ಒಂದು ಸ್ಟೋರಿಯಿಂದ ಕ್ವೆಶನ್. ಎವ್ರಿ ನೈಟ್ ದ ನರೇಟರ್ ಕ್ವೈಟ್ಲಿ ಗೋಸ್ ಇನ್ ಟು ದ ಓಲ್ಡ್ ಮ್ಯಾನ್ಸ್ ರೂಮ್ ಟು ವಾಚ್ ಹಿಮ್ ಸ್ಲೀಪ್ ಅಂಡ್ ಪ್ಲಾನ್ ಟು ಕಿಲ್ ಹಿಮ್. ಸೊ ಅವನು, ಆ ಯಂಗ್ ಮ್ಯಾನ್ ಏನು ಮಾಡ್ತಾನೆ ಅಂದರೆ, ನರೇಟರು ಅವನೇ ಕ್ರಿಮಿನಲ್ಲು, ಅವನೇ ನರೇಟರು, ಅವನೇ ಯಂಗ್ ಮ್ಯಾನ್. ಆ ಓಲ್ಡ್ ಮ್ಯಾನ್ ಕಣ್ಣು ವಲ್ಚರ್ ಥರ ಇದ್ದಾವೆ ಅಂತ ಅದನ್ನು ನೋಡೋಕ್ಕಾಗದೆ, ಆ ಥರ ನೋಡೋಕ್ಕಾಗಿಲ್ಲ ಅಂದರೆ ಬೇರೆ ಕಡೆ ಹೋಗಿ ಮನೆ ಮಾಡ್ಕೋಬೋದಾಗಿತ್ತು. ಆದರೆ ಅವನೇನು ಮಾಡ್ತಾನೆ, ಪ್ರತಿದಿನ ಅವನನ್ನು ಸಾಯಿಸೋದಕ್ಕೆ ಹೋಗ್ತಾನೆ. ಆದರೆ 7 ದಿನ ಅವನು ಫೇಲ್ ಆಗ್ತಾನೆ, 8ನೇ ದಿನ ಸಾಯಿಸ್ಬಿಡ್ತಾನೆ. ಎವ್ರಿ ನೈಟ್ ದ ನರೇಟರ್ ಕ್ವೈಟ್ಲಿ ಗೋಸ್ ಇನ್ ಟು ದ ಓಲ್ಡ್ ಮ್ಯಾನ್ಸ್ ರೂಮ್ ಟು ವಾಚ್ ಹಿಮ್ ಸ್ಲೀಪ್ ಆ್ಯಂಡ್ ಪ್ಲಾನ್ ಟು ಕಿಲ್ ಹಿಮ್. ನೆಕ್ಸ್ಟ್ ಕ್ವೆಶನ್. ಹೌ ಡಿಡ್ ದ ಮ್ಯಾನ್ ಟ್ರೈ ಟು ಡೀಲ್ ವಿತ್ ದ ಎಂಜಿನ್ ಇನ್ ದ ಸ್ಟೋರಿ ಎಂಜಿನ್ ಟ್ರಬಲ್? ಸೊ R.K. ನಾರಾಯಣ್ ಬರ್ದಿರೋಂಥ ಎಂಜಿನ್ ಟ್ರಬಲ್ ಅನ್ನುವಂಥ ಒಂದು ಸ್ಟೋರಿ. ಈ ಸ್ಟೋರಿನಲ್ಲಿ ದ ನರೇಟರ್ ಒಂದು ಎಂಜಿನ್ನ, ರೋಡ್ ರೋಲರ್ನ ಎಂಜಿನ್ನ ಲಾಟ್ರಿನಲ್ಲಿ ಗೆಲ್ತಾನೆ. ಒಂದು ಯಾವುದೋ ಒಂದು ವಿಲೇಜ್ ಫೇರ್ ನಡೀತಾ ಇರ್ತದೆ, ಜಾತ್ರೆ ನಡೀತಾ ಇರ್ತದೆ. ಆ ಒಂದು ಜಾತ್ರೆನಲ್ಲಿ, ರೈಟ್, ಆ ಜಾತ್ರೆನಲ್ಲಿ ಲಾಟ್ರಿ ಟಿಕೆಟ್ಸ್ ಇರೋವಂಥ ಕೌಂಟ್ರ್ಗಳಿರ್ತವೆ. ಆ ಒಂದು ಲಾಟ್ರಿನಲ್ಲಿ ನಮ್ಮ ನರೇಟರ್ಗೆ ಒಂದು ಎಂಜಿನ್ ಬರ್ತದೆ, ರೋಡ್ ರೋಲರ್ ಬರ್ತದೆ. ಸೊ ಆ ರೋಡ್ ರೋಲರ್ ಎಂಜಿನ್ ಗೆದ್ದಾಗ ಅವನಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಎದುರಾಗ್ತವೆ. ಈ ಸ್ಟಾರ್ಟ್ಸ್ ಫೇಸಿಂಗ್ ಪ್ರಾಬ್ಲಮ್ಸ್. ಏನು ಅಂತಂದರೆ, ಆ ಎಂಜಿನ್ ಗೆಲ್ತಾನೆ, ಆದರೆ ಆ ಎಂಜಿನ್ನ, ರೋಡ್ ರೋಲರ್ನ ಅಂದರೆ ಬುಲ್ಡೋಸರ್, ಆ ರೋಡ್ ರೋಲರ್ನ ಮನೆಗೆ ಗಾಡಿ ಓಡಿಸ್ಕೊಂಡು ಹೋಗಕ್ಕೆ ಬರಲ್ಲ, ಅವನಿಗೆ ಸ್ಟಾರ್ಟ್ ಮಾಡೋದು ಬರಲ್ಲ, ಅದೇ ಪ್ರಾಬ್ಲಮ್ಮು. ಸೊ ಆ ಒಂದು ಸಿಚುವೇಶನ್ನ ಇಲ್ಲಿ ಕ್ವೆಶನ್ ಕೇಳಿದ್ದಾರೆ. ಹೌ ಡಿಡ್ ಹಿ ಟ್ರೈ ಟು ಡೀಲ್ ವಿತ್ ದ ಎಂಜಿನ್ ಅಂತ. ಅದಕ್ಕೆ ಅವನು ಪಾಪ ಸಾಕಷ್ಟು ಪ್ರಯತ್ನ ಪಡ್ತಾನೆ. ಆ ವಿಡಿಯೋದಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟು ಊರಲ್ಲಿರೋಂಥ ಡ್ರೈವರ್ಸ್ನ ಕರಿತಾನೆ, ಲೋಕೋ ಪೈಲಟ್ ಅಂದರೆ ಟ್ರೈನ್ ಡ್ರೈವರ್ನೂ ಕರಿತಾನೆ, ಲೋಕೋ ಪೈಲಟ್ನ ಯಾರ್ಯಾರನ್ನೋ ಕರಿತಾನೆ, ಎಲಿಫೆಂಟ್ನ ಕರೆಸ್ಕೋತಾನೆ ಹೆಲ್ಪ್ಗೆ. ಅದು ಇನ್ನೊಂದೇ ಆಗುತ್ತೆ, ಏನೋ ಮಾಡೋಕ್ಕೆ ಹೋಗ್ತಾನೆ, ಏನೋ ಆಗುತ್ತೆ. ಸೊ ಎಲ್ಲ ಅಲ್ಲಿ ಅವನ ಗುಡ್ ಲಕ್ಕು, ಅಂದರೆ ಲಾಟ್ರಿ ಗೆದ್ದಿದ್ದು ಗುಡ್ ಲಕ್ಕು, ಆ ಗುಡ್ ಲಕ್ ಟರ್ನ್ಸ್ ಟು ಬಿ ಬ್ಯಾಡ್ ಲಕ್. ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರಲ್ಲಿ ಸಿಂಪಲ್ ಆಗಿದೆ, ತುಂಬ ಕಾಮಿಕ್ ಆಗಿದೆ, ಆ ವಿಡಿಯೋ ನೋಡಿ. ಸೊ ಇಲ್ಲಿ ಕ್ವೆಶನ್ ಏನು, ಹೌ ಡಿಡ್ ದ ಮ್ಯಾನ್ ಟ್ರೈ ಟು ಡೀಲ್ ವಿತ್ ದ ಎಂಜಿನ್ ಇನ್ ದ ಸ್ಟೋರಿ ಎಂಜಿನ್ ಟ್ರಬಲ್? ದ ಮ್ಯಾನ್ ಟ್ರೈ ಟು ಫಿಕ್ಸ್ ಆ್ಯಂಡ್ ಯೂಸ್ ದ ರೋಡ್ ಎಂಜಿನ್ ಆನ್ ಹಿಸ್ ಓನ್ ವೇ, ಬಟ್ ಹಿ ಡಿಡ್ ನಾಟ್ ನೋ ಹೌ ಟು ಹ್ಯಾಂಡಲ್ ಇಟ್ ಪ್ರಾಪರ್ಲಿ. ಸೊ ಅವನೇ ಏನೋ ಅದರ ಸಮಸ್ಯೆ ರೆಡಿ ಮಾಡ್ಕೊಂಡ್ಬಿಟ್ರೆ ನಾನೇ ಇಟ್ಕೊಳ್ಳೋಣ, ಓಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತಾನೆ. ಬಟ್ ಈ ಕುಡ್ ನಾಟ್ ಡೂ ದಟ್, ರೈಟ್, ಈ ಕುಡ್ ನಾಟ್ ಹ್ಯಾಂಡಲ್ ಇಟ್ ಪ್ರಾಪರ್ಲಿ. ಸೊ ಅದು ಕೊನೆಗೆ ಏನಾಗುತ್ತೆ ಅನ್ನೋದನ್ನೆಲ್ಲ ವಿಡಿಯೋದಲ್ಲಿ ಇದೆ. ವಾಟ್ ವಾಸ್ ದ ಫೈನಲ್ ಫೇಟ್ ಆಫ್ ದ ರೋಡ್ ಎಂಜಿನ್ ಇನ್ ದ ಸ್ಟೋರಿ ಎಂಜಿನ್ ಟ್ರಬಲ್? ಸೊ ಇಲ್ಲೇ ಕೊಟ್ಟಿದ್ದಾರೆ, ಅದರ ಬಗ್ಗೆನೇ, ಆ ಕನ್ಕ್ಲೂಷನ್ ಬಗ್ಗೆನೇ ಕ್ವೆಶನ್ ಕೊಟ್ಟಿದ್ದಾರೆ. ದ ಎಂಜಿನ್ ಫೈನಲಿ ಫೆಲ್ ಇನ್ ಟು ಆನ್ ಓಪನ್ ವೆಲ್ ಅಂಡ್ ಡ್ರೌನ್ಡ್ ಡ್ಯೂ ಟು ಹೆವಿ ಫ್ಲಡ್ ಇನ್ ದ ಟೌನ್. ಸೊ ಕೊನೆಗೆ ಏನಾಗುತ್ತೆ, ಅವನು ಆನೆಯನ್ನು ಕರೆಸಿ ಆ ಒಂದು ಜಿಮ್ಖಾನ ಗ್ರೌಂಡಿಂದ ಬೇರೆ ಕಡೆ ಇಳ್ಸಕ್ಕೆ ಟ್ರೈನ್ ಮಾಡ್ತಾನೆ. ಆಗಲ್ಲ, ಯಾಕೆಂದರೆ ಜಿಮ್ಖಾನ ಗ್ರೌಂಡು ಮುನ್ಸಿಪಾಲ್ಟಿಗೆ ಸೇರಿದ್ದು, ಮುನ್ಸಿಪಾಲ್ಟಿ ಅವರು ರೆಂಟ್ ಕಟ್ಟಬೇಕು,
ಈ ರೆಂಟ್ ಕಟ್ಟಿದ್ರು ಕೂಡ ಸ್ವಲ್ಪ ದಿನ ಮಾತ್ರ ಇಲ್ಲಿ ಉಳಿಸ್ಕೋಬಹುದು, ಏಕೆಂದರೆ ಇಲ್ಲಿ ಬೇರೆ ಕಾರ್ಯಕ್ರಮಗಳು ನಡೀತವೆ, ಇದನ್ನು ತೆರವುಗೊಳಿಸಬೇಕು ಅಂತ ಅವ್ರು ಫೋರ್ಸ್ ಮಾಡ್ತಾ ಇರ್ತಾರೆ. ಕೊನೆಗೆ ಆ ರೋಡ್ ಎಂಜಿನ್ಗೆ ಪ್ರಕೃತಿನೇ ಒಂದು ಪರಿಹಾರ ತೋರಿಸ್ತದೆ. ಸೊ ದೇರ್ ವಾಸ್ ಹೆವಿ ರೈನ್ ಇನ್ ದ ಟೌನ್. ದ ಎಂಜಿನ್ ಫೈನಲಿ ಫೆಲ್ ಇನ್ ಟು ಆನ್ ಓಪನ್ ವೆಲ್ ಅಂಡ್ ಡ್ರೌನ್ಡ್ ಡ್ಯೂ ಟು ದ ಫ್ಲಡ್ ಇನ್ ದ ಟೌನ್. ಸೊ ಹೀಗೆ ಆನ್ಸರ್ ಮಾಡಬಹುದು. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ಥೀಮ್ ಆಫ್ ದ ಪೋಯಮ್ ಏಕಲೈವನ್? ಅಂದರೆ ಮಹಾಭಾರತದಲ್ಲಿ ಬರುವಂಥ ಮೈಥಲಾಜಿಕಲ್ ಕ್ಯಾರೆಕ್ಟರ್, ಎಪಿಕ್ ಕ್ಯಾರೆಕ್ಟರ್ ಏಕಲವ್ಯ ಅಲ್ವಾ? ಸೊ ಏಕಲವ್ಯ ಅನ್ನುವಂಥ ಪವರ್ಫುಲ್ ಕ್ಯಾರೆಕ್ಟರ್. ಒಬ್ಬ ಸ್ಟೂಡೆಂಟ್ ಹೇಗಿರಬೇಕು, ಕಲಿಯೋನು ಹೇಗಿರಬೇಕು ಅನ್ನೋದನ್ನು ಆ ಎಪಿಕ್ ಕ್ಯಾರೆಕ್ಟರ್ ಏಕಲವ್ಯ ತೋರಿಸ್ಕೊಡ್ತಾನೆ. ಕಲಿಬೇಕು ಅನ್ನೋಂಥ ಹುಚ್ಚು, ಗೆಲ್ಲಬೇಕು ಅನ್ನೋಂಥ ಕಿಚ್ಚು ಹೇಗಿರಬೇಕು ಅನ್ನೋದನ್ನು ನಾವು ಏಕಲವ್ಯದಿಂದ ಕಲ್ತ್ಕೋಬೇಕು. ಸೊ ಈ ಮೈಥಲಾಜಿಕಲ್ ಕ್ಯಾರೆಕ್ಟರ್, ಎಪಿಕ್ ಕ್ಯಾರೆಕ್ಟರ್ ಏಕಲವ್ಯ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಬೇಸಾಗಿಟ್ಕೊಂಡು ನಮ್ಮ ಒಬ್ಬ ತಮಿಳ್ ರೈಟರ್ ಮೀನಾ ಕಂದಸ್ವಾಮಿಯವರು ಒಂದು ಪೊಯಮ್ ಬರ್ತಿದ್ದಾರೆ, ಏಕಲವ್ಯನ್ ಅಂತ, ಏಕಲೈವನ್ ಅಥವಾ ಏಕಲವ್ಯನ್ ಅನ್ನುವಂಥ ಪೊಯಮ್ ಬರ್ತಿದ್ದಾರೆ. ಈ ಪೊಯಮ್ನಲ್ಲಿ ನಮ್ಮ ಪೊಯೆಟ್ ಮೀನಾ ಕಂದಸ್ವಾಮಿ ತನ್ನ ಗುರು ದ್ರೋಣಾಚಾರ್ಯರನ್ನ ನಮ್ಮ ಪೊಯೆಟ್ ಮೀನಾ ಕಂದಸ್ವಾಮಿಯವರು ಕ್ವೆಶನ್ ಮಾಡ್ತಾ ಇದ್ದಾರೆ, ಆರ್ಗ್ಯೂ ಮಾಡ್ತಾ ಇದ್ದಾರೆ. ಅಂದರೆ ದ್ರೋಣಾಚಾರ್ಯ ಏನು ಮಾಡ್ತಾನೆ, ಆ ಏಕಲವ್ಯ ಒಳ್ಳೆ ಬಿಲ್ವಿದ್ಯೆಯನ್ನು ಕಲ್ತಂಥ ಏಕಲವ್ಯ ಕೊನೆಗೆ ನಂಬರ್ 1 ಆರ್ಚರ್ ಆಗಿರ್ತಾನೆ, ಅಂದರೆ ಬಿಲ್ಲುಗಾರ ಆಗಿರ್ತಾನೆ. ಆಗ ದ್ರೋಣಾಚಾರ್ಯನಿಗೆ ಸ್ವಲ್ಪ ಜಲಸಿ ಉಂಟಾಗ್ತದೆ, ನನ್ನ ಸ್ಟೂಡೆಂಟ್ ಅರ್ಜುನ ನಂಬರ್ 1 ಆಗಬೇಕು, ಇವನು ಬೇಡರ ಜಾತಿಗೆ ಸೇರಿದವನು, ಇವನು ಮುಂದೆ ಬರಬಾರ್ದು ಅಂತ. ಅದಕ್ಕೆ ದ್ರೋಣಾಚಾರ್ಯ ಏನು ಮಾಡ್ತಾರೆ, ಏಕಲವ್ಯ ಮುಂದೆ ಹೋಗಬಾರ್ದು, ಅವನು ಯಾವುದೇ ಕಾರಣಕ್ಕೂ ಗುರುತಿಸ್ಕೋಬಾರ್ದು ಅಂತ ಹೇಳಿ ಅವನ ಒಂದು ಪ್ರತಿಭೆಯನ್ನು ಕೊನೆಗೊಳಿಸೋದಕ್ಕೋಸ್ಕರ ತನ್ನ ಬಲಗೈನ ಹೆಬ್ಬೆಟ್ಟನ್ನು ಗುರುಕಾಣಿಕೆಯಾಗಿ ತಗೋತಾನೆ. ಇದು ನಾವು ಸ್ಟೋರಿನಲ್ಲಿ ಓದಿರೋದು. ಅದನ್ನು ವಿಮರ್ಶೆ ಮಾಡ್ತಾರೆ ಮೀನಾ ಕಂದಸ್ವಾಮಿ. ಇದು ಎಷ್ಟು ತಪ್ಪು ಅಂತ, ಒಳ್ಳೆ ಪೊಸಿಷನ್ಲಿರೋವಂಥ ಒಂದು ಗುರು ಹೀಗೆ ಮಾಡೋದು ಹೇಗೆ ತಪ್ಪಲ್ವಾ ಅನ್ನೋದನ್ನು ಕ್ವೆಶನ್ ಮಾಡ್ತಾಳೆ, ವಾಯ್ಸ್ ರೈಸ್ ಮಾಡ್ತಾಳೆ ನಮ್ಮ ಮೀನಾ ಕಂದಸ್ವಾಮಿ. ಸೊ ಆ ಪೊಯಮ್, ಅವ್ರು ಬರೆದಿರುವಂಥ ಪೊಯಮ್ನ ಥೀಮ್ ಏನು ಅಂತ ಕ್ವೆಶನ್ ಇಲ್ಲಿ. ವಾಟ್ ಈಸ್ ದ ಥೀಮ್ ಆಫ್ ದ ಪೊಯಮ್ ಏಕಲೈವನ್? The theme is the unfair treatment and caste discrimination that shows inequality in society. Next question, who is fascist? ಆ ಸೇಮ್ ಪೊಯಮ್ನಲ್ಲಿ ಮೀನಾ ಕಂದಸ್ವಾಮಿ ಅವರು ಬರೆದಿರುವಂಥ ಪೊಯಮ್ನಲ್ಲಿ, ಏಕಲೈವನ್ ಅನ್ನುವಂಥ ಪೊಯಮ್ನಲ್ಲಿ ನಮ್ಮ ಪೊಯೆಟ್ ಮೀನಾ ಕಂದಸ್ವಾಮಿ ಅವರು ಏನು ಮಾಡ್ತಾರೆ ಅಂದರೆ ದ್ರೋಣಾಚಾರ್ಯರನ್ನ ಫ್ಯಾಸಿಸ್ಟ್ ಅಂತ ಕರೀತಾರೆ. ಸೊ ಅಲ್ಲಿ ಈಗ ಮೆಮೊರೈಸೇಷನ್ಗೆ ನಿಮಗೆ, ಸೊ ಅದರ ಬಗ್ಗೆ ಕ್ವೆಶನ್, ಹೂ ಈಸ್ ಫ್ಯಾಸಿಸ್ಟ್ ಇನ್ ದ ಪೊಯಮ್ ಏಕಲೈವನ್ ಅಂತ ಕೇಳ್ತಾರೆ. ಸೊ ದ್ರೋಣಾಚಾರ್ಯ is the fascist. So ಹೀಗೆ, so there will be 7-8 questions. You will have to attend any 5 questions, 5 into 2, 10 marks. Next 5 mark questions, answer any 2 questions, 2 into 5, 10 marks. So first question nodana, how does R.K. Narayan use irony and humor in the story to highlight the theme of unexpected misfortune? Answer, R.K. Narayan uses irony and humor in Engine Trouble to show unexpected misfortune. The narrator wins a massive road engine in a lottery and feels happy, thinking it will improve his social status. The irony is that this wonderful prize quickly becomes a huge financial burden. He has no idea how to operate the machine. Nobody wants to buy it, and he has to pay expensive rent just to park it. He even has to pledge his wife's jewelry to pay the costs. The humor comes from his silly attempts to move the engine. He hires a temple elephant and laborers, but the plan fails badly and damages a wall. The crowd watches this chaotic scene, making it even comic. Even a visiting Swamiji adds confusion. Finally, heavy rain washes the engine into a well, unexpectedly solving the problem. Thus, R.K. Narayan successfully shows that life is completely unpredictable. Next question, explain the view of equality according to Meena Kandaswamy poem Ekalaivan and add your views on it.
In the poem Ekalevan, Meena Kandaswamy highlights the harsh reality of caste discrimination. The poem is based on Ekalavya, a tribal boy who wants to learn archery. Guru Dronacharya refuses to teach him because of his lower caste background, proving that society denies education based on birth instead of talent. Ekalavya practices alone in front of a clay statue and becomes highly skilled archer. But when Dronacharya sees his talent, he demands his right thumb as Guru Kanike, taking away his skill. The poet uses irony to show how society destroys talent instead of supporting it. According to the poem, equality means equal opportunity, equal respect, and equal education to all people regardless of caste. You can write in this way. In my view, real equality can only exist when talent is valued above social identity and human dignity is fully protected. So ಹೀಗೆ you can answer this question. ಸೊ ಹೀಗೆ ಟೂ ಕ್ವೆಶನ್ಸ್ ನೀವು ಅಟೆಂಡ್ ಮಾಡಿದ್ರೆ ಸಾಕು. 2 into 5 marks, 10 marks. So there is one more question here. So it is from one more poem. What is the Pyrean spring and why does Pope advise to drink deep from it? So this is from the poem A Little Learning. So he uses a Greek mythological concept Pyrean spring. So Pyrean spring ಅನ್ನೋದು ಒಂದು ಮ್ಯಾಜಿಕಲ್ ಫೌಂಟೇನು. ಸೊ ಈ ಮ್ಯಾಜಿಕಲ್ ಫೌಂಟೇನಲ್ಲಿ ಇರುವಂಥ ವಾಟರ್ನ ಯಾರು ಕುಡಿತಾರೋ ಅವ್ರಿಗೆ ನಾಲೆಡ್ಜ್ ಜಾಸ್ತಿ ಬರ್ತದೆ, ವಿಸ್ಡಮ್ ಅಂದರೆ ವೈಸ್ ಬುದ್ಧಿವಂತರಾಗ್ತಾರೆ ಅನ್ನೋದು ಕಾನ್ಸೆಪ್ಟ್ ಆ ಗ್ರೀಕ್ನ ಮೈಥಾಲಜಿನಲ್ಲಿ ಇರುವಂಥದ್ದು ಅವರ ನಂಬಿಕೆಯಾಗಿತ್ತು. ಅದಕ್ಕೆ ಅಲೆಕ್ಸಾಂಡರ್ ಪೋಪ್ ಲಿಟಲ್ ಲರ್ನಿಂಗಲ್ಲಿ ಏನು ಹೇಳ್ತಾರೆ ಅಂದರೆ, ಹೇಗೋ ಆ ಒಂದು ಪೈರಿಯನ್ ಸ್ಪ್ರಿಂಗ್ ಅನ್ನೋವಂಥ ಮ್ಯಾಜಿಕಲ್ ಫೌಂಟೇನಿಂದ ನೀರು ಕುಡಿತೀವಲ್ವಾ, ಜಾಸ್ತಿನೇ ಕುಡಿಯೋಣ, ಜಾಸ್ತಿ ನಾಲೆಡ್ಜ್ ಪಡ್ಕೊಳ್ಳೋಣ ಅಂತ ಹೇಳ್ತಾರೆ. ಅಂದರೆ ನಾವು ಹೇಗಿದ್ರೂ ಸ್ಕೂಲ್ಗೆ ಹೋಗ್ತೀವಿ, ಹೇಗಿದ್ರೂ ಕಾಲೇಜ್ಗೆ ಹೋಗ್ತೀವಿ, ಹೇಗೋ ಹೋಗ್ತಾ ಇದೀವಲ್ಲ, ಜಾಸ್ತಿ ಕಲ್ತ್ಕೊಳ್ಳೋಣ ಅನ್ನೋಂಥ ಅರ್ಥ ಮಾಡ್ಕೋಬೇಕು ನಾವು. ರೈಟ್. ಸೊ ಅದರ ಬಗ್ಗೆ ನೀವು ಕಮೆಂಟ್ ಮಾಡಿ ಅಂತ ಹೇಳಿದೆ ಕ್ವಶನ್. The Pyrean spring is a symbol from Greek mythology that represents knowledge, wisdom, and inspiration. In Little Learning, Alexander Pope uses this symbol to explain the importance of deep and complete learning. Alexander Pope advises people to drink deep from it, meaning they should study thoroughly and gain full understanding instead of learning only little. He warns that shallow knowledge is dangerous because it creates overconfidence. For example, persons with little learning or little knowledge may think they are very wise, but they often make mistakes because their understanding is incomplete. They may also give wrong advice and mislead others. On the other hand, a person who learns deeply becomes wise, humble, and thoughtful. Deep learning improves understanding and helps a person realize that knowledge is vast and never ending. So like this you can answer the questions. With this we are done with literature. So 30 marks from play and 20 marks from poetry and prose. ಈಗ ನೆಕ್ಸ್ಟ್ ನಿಮಗೆ ಸೆಕ್ಷನ್ ಸಿ ಅಂದರೆ ಲ್ಯಾಂಗ್ವೇಜ್ ಕಾಂಪೋನೆಂಟಿಂದ ಗ್ರಾಮರ್ನಿಂದ ನಿಮಗೆ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಎಡಿಟಿಂಗ್ ಇಂದ ಒಂದು ಕ್ವೆಶನ್ ಕೊಟ್ಟಿದ್ದಾರೆ. ಎಡಿಟಿಂಗ್ ಅಂದರೆ ಯಾವುದೋ ಒಂದು ಪ್ಯಾರಾಗ್ರಾಫ್ ಇರ್ತದೆ, ಒಂದು ಸೆಂಟೆನ್ಸ್ ಇರ್ತದೆ, ಅಲ್ಲಿ ಅನವಶ್ಯಕವಾಗಿರುವಂಥ ಕೆಲವೊಂದು ಸೆಂಟೆನ್ಸಸ್, ಕೆಲವೊಂದು ಪದಗಳನ್ನ ತೆಗೆದಾಕಿ ಯಾವ್ದು ಬೇಕೋ ಅದು ಹಾಕೋದು, ಅಥವಾ ಒಂದು ಪದದ ಬದಲಾಗಿ ಮತ್ತೊಂದು ಸೂಕ್ತವಾಗಿ ಸಮಂಜಸವಾಗಿರುವಂಥ ಪದನ ಬಳಸೋದು, ಅದನ್ನು ನಾವೇನಂತೀವಿ, ಎಡಿಟಿಂಗ್ ಅಂತ ಕರಿತೀವಿ. ಓಕೆನಾ. ಇಲ್ಲಿ ಒಂದು ಟಾಸ್ಕ್ ಇದೆ, ಲೆಟ್ಸ್ ಹ್ಯಾವ್ ಎ ಲುಕ್ ಅಟ್ ಇಟ್. ದ ಫಾಲೋಯಿಂಗ್ ಸೆಂಟೆನ್ಸ್ ಫ್ರಮ್ ಎ ಬಿಸ್ನೆಸ್ ರಿಪೋರ್ಟ್ ಈಸ್ ವರ್ಡ್ಲಿ ಅಂಡ್ ಅನ್ಕ್ಲಿಯರ್. ಅಂದರೆ ಟು ಮೆನಿ ವರ್ಡ್ಸ್ ಆರ್ ದೇ, ಅಷ್ಟೊಂದು ಕ್ಲಿಯರ್ ಇಲ್ಲ, ಏನೇನೋ ಬರೆದಿದ್ದಾರೆ. ಕೆಲವರು ಬರೆದಿರ್ತಾರೆ ಒಂದು ಲೆಟರ್ನ ಒಂದು ದೊಡ್ಡ ಎಸ್ಸೆ ಥರ ಬರೆದಿರ್ತಾರೆ, ಅದರ ಬದಲು ಸಿಂಪಲ್ ಆಗಿರಬೇಕು. ರೈಟ್. ರೀರೈಟ್ ಇಟ್ ಟು ಬಿ ಮೋರ್ ಕನ್ಸೈಸ್, ಪ್ರೊಫೆಷನಲ್ ಅಂಡ್ ಡೈರೆಕ್ಟ್. ಇದನ್ನು ನಾವೇನು ಮಾಡಬೇಕು, ನಮಗೇನ ಕೇಳಿದ್ದಾರೆ, ವಿ ಆರ್ ಆಸ್ಕ್ಡ್ ಟು ರೀರೈಟ್ ಇಟ್ ಟು ಬಿ ಮೋರ್ ಕನ್ಸೈಸ್, ಪ್ರೊಫೆಷನಲ್ ಅಂಡ್ ಡೈರೆಕ್ಟ್. ಸೊ ಈಗ ಫಸ್ಟ್ ಕೊಟ್ಟಿರೋಂಥ ಪ್ಯಾರಾಗ್ರಾಫ್ ಏನು ಅಂತ ನೋಡೋಣ, ರಿಪೋರ್ಟ್ ಏನು ಅಂತ ನೋಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ, ರಿಪೋರ್ಟ್, ಬಿಸ್ನೆಸ್ ರಿಪೋರ್ಟ್ ಅಂತ ನೋಡೋಣ. ಅಂದರೆ ರಿಪೋರ್ಟ್ ಅಲ್ಲ, ಇದು ಆ್ಯಕ್ಚುಲಿ ಒಂದು ಮೀಟಿಂಗ್ ಬಗ್ಗೆ. ಓಕೆನಾ.
It is important to note that as of recent dates and at this current point in time, our organization has been experiencing a wide variety of unexpected challenges in regards to our shipping department due to the fact that packages are being undelivered sorry due to the fact that the packages are being delivered late by our drivers. A large number of our valued clients have expressed a great deal of dissatisfaction and anger. In view of the future, and in order to achieve a successful resolution to those problems, a comprehensive evaluation of our daily delivery routes must be conducted by the management team. For this reason, and for the purpose of brainstorming sessions, an important mandatory meeting is being scheduled for Thursday afternoon at 2 p.m. Please be advised that all team members are required to attend this meeting without exceptions so that we can plan ahead for our next steps. ಸೊ ಇಲ್ಲಿ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ, ಅದು ರಿಪೋರ್ಟ್ ಅಲ್ಲ ಮೆಸೇಜ್. ಓಕೆ, ಸೊ ಇಲ್ಲಿರುವಂಥ ಮೆಸೇಜು ಟಾಸ್ಕ್ ಏನು ಅಂತಂದ್ರೆ, ನಮಗೆ ಇಲ್ಲಿ ಕೊಟ್ಟಿರುವಂಥ ಮೆಸೇಜ್ ಚೆನ್ನಾಗೇ ಇದೆ, ಆದರೆ ಲೆಂದಿ ಆಗಿದೆ, ಕ್ಲಿಯರ್ ಇಲ್ಲ, ಅಷ್ಟು ಕನ್ಸೈಸ್ ಆಗಿಲ್ಲ, ಅಷ್ಟು ಪೇಷನ್ಸ್ ಇರಲ್ಲ, ಇಷ್ಟು ಓದೋವಂಥ ಒಂದು ಪೇಷನ್ಸ್ ಇಲ್ಲ ಜನರಿಗೆ ಅಥವಾ ಎಂಪ್ಲಾಯೀಸಿಗೆ. ನಾವೇನು ಮಾಡಬೇಕು, ಇದನ್ನು ಕನ್ಸೈಸ್ ಆಗಿ, ಪ್ರಿಸೈಸ್ ಆಗಿ, ಶಾರ್ಟ್ ಆಗಿ, ಸ್ವೀಟ್ ಆಗಿ, ಡೈರೆಕ್ಟ್ ಆಗಿ ಮೈನ್ ಮ್ಯಾಟ್ರಿಗೆ ಬರಬೇಕು, ರೈಟ್? ಸೊ ಅದರ ಆನ್ಸರ್ ಇಲ್ಲಿದೆ ನೋಡಿ. ನಾವು ಇದನ್ನು ಈ ಥರ ಆನ್ಸರ್ ಬರೀಬೇಕು, ಇಷ್ಟಿರ್ತದೆ, ಈ ಥರ ಬರೀಬೇಕು. ಅವರ್ ಶಿಪ್ಪಿಂಗ್ ಡಿಪಾರ್ಟ್ಮೆಂಟ್, ಇದೇನು ಸಮಸ್ಯೆ ಏನು ಇಲ್ಲಿರೋವಂಥದ್ದು? ಇಟ್ ಈಸ್ ಇಂಪಾರ್ಟೆಂಟ್ ಟು ನೋಟ್ ದಟ್ ಆಸ್ ರೀಸೆಂಟ್ ಡೇಟ್ಸ್, ಅಂದರೆ ಈಗ ರೀಸೆಂಟಾಗಿ ಏನಾಗ್ತಾಯಿದೆ ಅಂದರೆ, ನಾವು ನಮ್ಮ ಕಸ್ಟಮರ್ಸ್ಗೆ, ಕ್ಲೈಂಟ್ಸ್ಗೆ ಆನ್ ಟೈಮ್ಗೆ ಡೆಲಿವರಿ ಕೊಡೋಕ್ಕಾಗ್ತಾ ಇಲ್ಲ. ಅದರಿಂದ ಕ್ಲೈಂಟ್ಸು ಅವರು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ನಾವು ಏನಾದರೂ ಸ್ಟೆಪ್ಸ್ ತಗೋಬೇಕು, ಅದಕ್ಕೆ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ದೀವಿ ನಾಳೆ ಥರ್ಸ್ಡೇ ಅಂತ ಇರುವಂಥದ್ದು ಅಲ್ವಾ? ಸೊ ಇದಕ್ಕೆ ಸಾಕಷ್ಟು ಜಾಸ್ತಿ ಇನ್ಫಾರ್ಮೇಷನ್ ಇದೆ, ಆದ್ದರಿಂದ ನಾವು ವಿ ಹ್ಯಾವ್ ಟು ಕಟ್ ಇಟ್ ಶಾರ್ಟ್, ರೈಟ್? ಇಲ್ಲಿ ನೋಡಿ, our shipping department is facing unexpected challenges due to the late deliveries, which has caused high customer dissatisfaction. To resolve this, management must evaluate our daily delivery routes. We will hold a mandatory brainstorming meeting this Thursday at 2 p.m. to plan our next steps. Attendance is required for all team members. ಸೊ ಇಷ್ಟು ಶಾರ್ಟ್ ಆಗಿ ಹೇಳಿದ್ರೆ ಸಾಕು. ಓಕೆ, ಇದು ನಮಗೆ ಕೊಟ್ಟಂಥ ಟಾಸ್ಕ್. ಈ ಥರ ಲೆಂದಿಯಾಗಿರುವಂಥ ರಿಪೋರ್ಟು, ಮೆಸೇಜು ಅಥವಾ ಲೆಟರು ಅಥವಾ ಇಮೇಲ್ನ ನಾವೇನು ಮಾಡಬೇಕು, ಶಾರ್ಟಾಗಿ ಬರೀಬೇಕು, ಅಂದರೆ ಡೈರೆಕ್ಟಾಗಿ, ಅಂದರೆ ಅದನ್ನು ಸೇಮ್ ಮೀನಿಂಗ್ ಕನ್ವೆ ಆಗಬೇಕು, ಸೇಮ್ ಅಷ್ಟೇ ಪವರ್ಫುಲ್ಲಾಗಿ ಇರಬೇಕು, ಆದರೆ ಅನವಶ್ಯಕವಾಗಿರುವಂಥ ಪದಗಳನ್ನ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಇಲ್ಲಿ ಪೇಷನ್ಸ್ ಇರಲ್ಲ ಓದಲಿಕ್ಕೆ ಅದು. ಓಕೆ, ಸೊ ಆ ಕಾರಣಕ್ಕಾಗಿ ಈ ಒಂದು ಟಾಸ್ಕನ್ನು ಕಲಿಯುವಂಥದ್ದು ತುಂಬ ಇಂಪಾರ್ಟೆಂಟು. ಈ ಟಾಸ್ಕ್ ಮೇಲೆ ನಿಮಗೆ 5 ಮಾರ್ಕ್ ಕ್ವೆಶನ್ಸ್ ಕೊಡ್ತಾರೆ. ಸೊ ದಿಸ್ ಈಸ್ ಕಾಲ್ಡ್ ಎಡಿಟಿಂಗ್. ನೆಕ್ಸ್ಟ್ ನಮಗೆ ಪ್ರೂಫ್ ರೀಡಿಂಗ್ ಮೇಲೆ ಒಂದು ಕ್ವೆಶನ್ ಇದೆ. ರೀಡ್ ದ ಫಾಲೋಯಿಂಗ್ ಇಮೇಲ್ ಆ್ಯಂಡ್ ಕರೆಕ್ಟ್ ದ ಎರರ್ಸ್. ಪ್ರೂಫ್ ರೀಡಿಂಗ್ ಏನಕ್ಕೆ ಮಾಡಬೇಕು ಅಂತಂದರೆ, ಯಾರಾದರೂ ಒಬ್ಬರು ಒಂದು ರಿಪೋರ್ಟ್ ಬರ್ತಿರ್ತಾರೆ ಅಥವಾ ನಾವೇ ಬರೆದಿರ್ತೀವಿ, ಅದು ಕೆಲವೊಮ್ಮೆ ಏನಾಗಿರ್ತದೆ, ಸ್ಪೆಲ್ಲಿಂಗ್ ಎರರ್ಸ್ ಆಗಿರ್ತದೆ, ಪಂಕ್ಚುವೇಷನ್ ಎರರ್ ಆಗಿರ್ತದೆ, ಗ್ರಾಮರ್ ಮಿಸ್ಟೇಕ್ಸ್ ಇರ್ತವೆ. ಸೊ ಆ ಒಂದು ಎರರ್ಸ್ನ ಸರಿಪಡಿಸ್ಬೇಕಾದ್ರೆ ನಾವು ಪ್ರೂಫ್ ರೀಡಿಂಗ್ ಮಾಡಬೇಕು. ಅಂದರೆ ನಾವು ಪ್ರಿಪೇರ್ ಮಾಡಿದ್ಮೇಲೆ, ರಿಪೋರ್ಟ್ನ ಬರೆದಾದ್ಮೇಲೆ, ಲೆಟರ್ನ ಬರೆದಾದ್ಮೇಲೆ, ಮೆಸೇಜ್ನ ಟೈಪ್ ಮಾಡಾದ್ಮೇಲೆ ಮತ್ತೊಂದು ಸತಿ ನಾವು ಓದ್ತೀವಲ್ವ, ಅದನ್ನು ಪ್ರೂಫ್ ರೀಡಿಂಗ್ ಅಂತ ಕರಿತೀವಿ. ಅದು ನಾವೇ ಮಾಡ್ಬೋದು ಅಥವಾ ಬೇರೊಬ್ಬರ ಕೈನಲ್ಲಿ ಪ್ರೂಫ್ ರೀಡಿಂಗ್ ಮಾಡಿಸ್ಬೋದು. ಅಂದರೆ ನಾನು ಬರ್ತಿರೋವಂಥ ಲೆಟರ್ನ ನನ್ನ ಫ್ರೆಂಡ್ಗೆ ಕೊಟ್ಟರೆ ಅಲ್ಲಿ ಅವರು ಪ್ರೂಫ್ ರೀಡಿಂಗ್ ಮಾಡ್ತಾರೆ. ಏನಾದರೂ ಎರರ್ಸ್ ಇದ್ದಾವ ಅದನ್ನು ರೆಕ್ಟಿಫೈ ಮಾಡಿ ಅದನ್ನು ರೈಟ್ ಮಾಡೋದು, ಮತ್ತೆ ಇನ್ನೊಂದನ್ನು ಕರೆಕ್ಷನ್ ಮಾಡೋದು, ಅದನ್ನು ನಾವೇನಂತೀವಿ, ಪ್ರೂಫ್ ರೀಡಿಂಗ್ ಅಂತ ಕರಿತೀವಿ. ದಿಸ್ ವೆರಿ ಇಂಪಾರ್ಟೆಂಟ್ ಟಾಸ್ಕ್. ಇದನ್ನು ಕಲೀಲೇಬೇಕು. ಇದು ಜಸ್ಟ್ 5 ಮಾರ್ಕ್ಸ್ ಬರ್ತದೆ ಅಂತಲ್ಲ, ಲೈಫಿಗೆ, ರಿಯಲ್ ಲೈಫಿಗೆ ಬೇಕಾಗಿರೋಂಥ, ನಮ್ಮ ಕರಿಯರ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋವಂಥ ಸ್ಕಿಲ್ ಇದು. ಸೊ ಇಲ್ಲಿ ಒಂದು ಪ್ರೂಫ್ ರೀಡಿಂಗ್ ರಿಲೇಟೆಡ್ ಒಂದು ಕ್ವೆಶನ್ ಇದೆ. ಸೊ ಇಲ್ಲಿ ಒಂದು ಯಾವುದೋ ಒಂದು ಮೇಲ್ ಇದೆ, ಮೇಲ್ ಅಥವಾ ಲೆಟರು, ಒಂದು ಮೆಸೇಜ್ ಇದೆ, ಕೆಲವೊಂದು ಮಿಸ್ಟೇಕ್ಸ್ ಇದ್ದಾವೆ. ನಾನೇನು ಮಾಡಿದ್ದೀನಿ, ಏನೇನು ಮಿಸ್ಟೇಕ್ಸ್ ಇದ್ದಾವೆ ಅಲ್ಲಿ ನಾನು ರೆಡ್ ಕಲರಲ್ಲಿ ಬೋಲ್ಡ್ ಮಾಡಿದ್ದೀನಿ, ರೈಟ್, ಹೈಲೈಟ್ ಮಾಡಿದ್ದೀನಿ. ಸೊ ಮಿಸ್ಟೇಕ್ಸ್ ಇರ್ತವೆ, ಅದನ್ನು ನಾವು ಪ್ರೂಫ್ ರೀಡಿಂಗ್ನಲ್ಲಿ ನಾವು ಕಂಡುಹಿಡ್ಕೊಂಡು
ಅದನ್ನು ರೀರೈಟ್ ಮಾಡಬೇಕು, ಕರೆಕ್ಟಾಗಿ ಬರೀಬೇಕು. ಸೊ ಇದು ಇನ್ಕರೆಕ್ಟ್ ಈಗ ಪ್ಯಾಸೇಜು, ಓಕೆ, ಅಥವಾ ಒಂದು ಮೆಸೇಜು ಅಥವಾ ಒಂದು ರಿಪೋರ್ಟು ಅಥವಾ ಒಂದು ಲೆಟ್ರು ಅಥವಾ ಮೇಯ್ಲು, ಇದರಲ್ಲಿ ಸ್ವಲ್ಪ ಎರರ್ಸ್ ಇದ್ದಾವೆ. ಎರರ್ಸ್ನ ರೆಡಿ ಮಾಡಿ ಇದನ್ನೇ ಇನ್ನೊಂದ್ಸತಿ ರೀರೈಟ್ ಮಾಡಬೇಕು. ಅದಕ್ಕೆ ನಾವು 5 ಮಾರ್ಕ್ಸ್ ಇರ್ತದೆ, ಓಕೆನಾ. ಸೊ ಫಸ್ಟ್ ನೋಡೋಣ, ಡಿಯರ್ ಟೀಮ್. ಇಲ್ಲಿ ನೋಡಿ, ಟೀಮ್ ಅನ್ನೋದು ಡಿಯರ್ ಟೀಮ್ ಅಂತ ಟಿ ಅನ್ನೋದು ಕ್ಯಾಪಿಟಲ್ ಲೆಟ್ರಲ್ಲಿ ಇರಬೇಕು, ಕಾಮ ಇರಬೇಕು. ಡಿಯರ್ ಟೀಮ್, ಐ ವಾಂಟೆಡ್ ಟು ಲೆಟ್ ಎವ್ರಿ ಒನ್ ನೋ ದಟ್ ದೇರ್ ಈಸ್ ಸಮ್ ನ್ಯೂ ಚೇಂಜಸ್. ದೇರ್ ಈಸ್ ಸಮ್ ನ್ಯೂ ಚೇಂಜಸ್. ನ್ಯೂ ಚೇಂಜಸ್ ಅನ್ನೋದು ಪ್ಲೂರಲ್ ಆಗಿರೋದ್ರಿಂದ ಆರ್ ಅನ್ನೋದು ಬರೀಬೇಕು. ಅದು ಕೂಡ ರೆಡ್ ಅಲ್ಲಿ ಇರಬೇಕಿತ್ತು, ಮಿಸ್ಟೇಕ್ ಆಗಿದೆ. ಓಕೆ, ದೇರ್ ಆರ್ ಸಮ್ ನ್ಯೂ ಚೇಂಜಸ್ ಟು ಅವರ್ ಶೆಡ್ಯೂಲ್. We need to complete the report by tomorrow morning because the client want to see it early. Client ಅನ್ನೋದು ಸಿಂಗುಲರ್ ಅಲ್ವಾ, ವಾಂಟ್ಸ್ ಅಂತ ಬರಬೇಕಲ್ಲಿ, ಆದರೆ ವಾಂಟ್ ಅಂತ ಇದೆ. ಪ್ಲೀಸ್ ಎನ್ಶೂರ್ ದಟ್ ಯು ಚೆಕ್ ಯುವರ್ ವರ್ಕ್ ಫಾರ್ ಮಿಸ್ಟೇಕ್ಸ್ ಬಿಫೋರ್ ಯು ಸೆಂಡ್ ಇಟ್ ಟು ಮೈಸೆಲ್ಫ್. ಮೈಸೆಲ್ಫ್ ಅನ್ಬಾರ್ದು, ಅಲ್ ರೈಟ್. ದೇರ್ ಈಸ್ ಎ ಫ್ಯೂ ಪೇಜಸ್. ದೇರ್ ಅನ್ನೋದು ನೋಡಿ THERE ಇರಬೇಕು. ದೇರ್ ಅಂದರೆ ಅವರ, THEIR ಅಂದರೆ ಅವರ ಅಂತ. ಓಕೆ, ದೇರ್ ಈಸ್ ಎ ಫ್ಯೂ ಪೇಜಸ್ ದಟ್ ಸ್ಟಿಲ್ ನೀಡ್ಸ್ ಅಂತಿದೆ. ಫ್ಯೂ ಪೇಜಸ್ ಅಂತಿದ್ದಾಗ ನೀಡ್ ಅಂತ ಆಗಬೇಕು. ಫ್ಯೂ ಪೇಜಸ್ ದಟ್ ಸ್ಟಿಲ್ ನೀಡ್ಸ್ ಟು ಬಿ ರಿಟನ್ ಬೈ ದ ಡಿಸೈನ್ ಟೀಮ್. ಇಫ್ ಯು ಆರ್ ನಾಟ್ ಶ್ಯೂರ್, ಯುವರ್ ಅಂತಿದೆಯಲ್ಲ ಅಲ್ಲಿ ಅಫಾಸ್ಟ್ರಫಿ ಬರಬೇಕು. ಇಫ್ ಯು ಆರ್ ಅಂತಾದರೂ ಬರೀಬೇಕು, ಇಫ್ ಯು ಆರ್ ARE ಅಂತಾದರೂ ಬರೀಬೇಕು, ಅಥವಾ ಅಫಾಸ್ಟಫಿ ಕೆಳಗಡೆ ಇದೆ ನೋಡಿ ಯುವರ್ ಅಂತ, ಆ ಥರ ಅಫಾಸ್ಟಫಿ RE ಬರೆದ್ರೂ ನಡೀತಿದೆ. ಇಫ್ ಯು ಆರ್ ನಾಟ್ ಶ್ಯೂರ್ ವಾಟ್ ಟು ಡೂ ಪ್ಲೀಸ್ ಆಸ್ಕ್ ಮೀ ಆರ್ ಜಾನ್. ವಿ ಡೋಂಟ್ ವಾಂಟ್ ಟು ಲೂಸ್. ಇಲ್ಲಿ ಲೂಸ್ಗೆ 2 O ಬೇಕಾಗಿಲ್ಲ. ಓಕೆ, ಲೂಸ್ ಅಂದರೆ ಟೈ ಟು ಲೂಸು ಅನ್ನೋ ಅರ್ಥ ಬರ್ತದೆ. LOSE ಅಂದರೆ ಲೂಸ್ ಅಂದರೆ ಆ ಲೂಸ್ ಬರೀಬೇಕು, LOSE ಮಾತ್ರ ಬರೀಬೇಕು. ಅದು ಲೂಸ್, ಲಾಸ್ಟ್ಗೆ ಕಳ್ಕೊಂಡ್ವಿ ಅನ್ನೋ ಥರ ಅರ್ಥ ಬರ್ತದೆ. ವಿ ಡೋಂಟ್ ವಾಂಟ್ ಟು ಲೂಸ್ ದಿಸ್ ಅಕೌಂಟ್ ಬಿಕಾಸ್ ಆಫ್ ಲೇಟ್ ವರ್ಕ್. ದ ಮ್ಯಾನೇಜ್ಮೆಂಟ್ ಟೀಮ್ ಆರ್ ಅಲ್ಲ, ಈಸ್ ಆಗಬೇಕು. ದ ಮ್ಯಾನೇಜ್ಮೆಂಟ್ ಟೀಮ್ ಆರ್ ವೆರಿ ಎಕ್ಸೈಟೆಡ್ ಅಬೌಟ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಫಾರ್ ಯುವರ್ ನೋಡಿ, ಅಲ್ಲಿ ಯುವರ್ ಅನ್ನೋದು ಅಫಾಸ್ಟಫಿ ಇರಬಾರ್ದು, ಇರಬಾರ್ದು, ನಿಮ್ಮ ಅಂತ ಇರಬೇಕು ಅಲ್ವಾ. ಆದರೆ ಇಲ್ಲಿ ಯು ಆರ್ ಅಂತ ಬರ್ತಾ ಇದೆ. ಥ್ಯಾಂಕ್ ಯು ಫಾರ್ ಯುವರ್ ಹಾರ್ಡ್ ವರ್ಕ್ ಆನ್ ದಿಸ್. ರಿಗಾರ್ಡ್ಸ್, ಆರ್ ಕ್ಯಾಪಿಟಲ್ ಬರಬೇಕು. ಸೊ ಇದು ಕರೆಕ್ಟ್ ವರ್ಷನ್ ಏನು ಹಾಗಾದರೆ? ಇಲ್ಲಿದೆ ನೋಡಿ, ಸಬ್ಜೆಕ್ಟ್ ಅರ್ಜೆಂಟ್ ಅಪ್ಡೇಟ್ ಅಬೌಟ್ ದ ಪ್ರಾಜೆಕ್ಟ್. ಡಿಯರ್ ಟೀಮ್ ನೋಡಿ, T caps. Dear team, I wanted to let everyone know that there are some new changes to our schedule. We need to complete the report by tomorrow morning because the client wants to see it early. Please ensure that you check your work for mistakes before you send it to me. There are a few pages that still need to be written by the design team. If you are not sure what to do, so please ask me or John. We don't want to lose this account because of this late work. The management team is very excited about this opportunity. Thank you for your hard work on this. ಸೊ ಹೀಗೆ ಕರೆಕ್ಷನ್ಸ್ ಏನಾದರೂ ಮಿಸ್ಟೇಕ್ಸ್, ಈ ಥರ ಗ್ರಾಮರು, ಸ್ಪೆಲ್ಲಿಂಗು, ಪಂಕ್ಚುವೇಷನ್ನು ಏನಾದ್ರು ಇದ್ದಾಗ ನಾವು ಅದನ್ನು ಕರೆಕ್ಟ್ ಮಾಡಿ ಬರೀಬೇಕು. ದಿಸ್ ಇಸ್ ಫಾರ್ 5 ಮಾರ್ಕ್ಸ್. ನೆಕ್ಸ್ಟ್ ನೋಡಿ, ಇಲ್ಲಿ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್, ಸ್ಟ್ರೆಸ್ ಮ್ಯಾನೇಜ್ಮೆಂಟಿಂದ 2 ಟಾಸ್ಕ್ ಇರ್ತದೆ. ಟೈಮ್ ಮ್ಯಾನೇಜ್ಮೆಂಟ್ದು ಒಂದು ಕೇಸ್ ಸ್ಟಡಿ ಇರ್ತದೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ದು ಇರ್ತದೆ. ಸೊ 2 × 5 10 ಮಾರ್ಕ್ಸ್. ಟೈಮ್ ಮ್ಯಾನೇಜ್ಮೆಂಟು ನೋಡಿ, ಇಲ್ಲಿ ಒಂದು ಸಿಚುವೇಶನ್ ಇದೆ. ಸಿಚುವೇಶನ್ ಕೊಟ್ಬಿಟ್ಟು ನಮ್ಗೆ ಕ್ವೆಶನ್ಸ್ ಕೇಳ್ತಾರೆ. ಇಲ್ಲಿ ನೋಡೋಣ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್. ರಾಹುಲ್ ಆಫನ್ ಮಿಸ್ಸಸ್ ಡೆಡ್ಲೈನ್ಸ್ ಬಿಕಾಸ್ ಹಿ ಗೆಟ್ಸ್ distracted by frequent phone notifications and tries to handle many tasks at once. ಒಂದೇನೋ ಟೆಲಿಫೋನ್ ಡಿಸ್ಟ್ರಾಕ್ಷನ್ಸ್, ಇನ್ನೊಂದೇನೋ ಎಲ್ಲ ಕೆಲಸಗಳು ಒಟ್ಟಿಗೆ ಮಾಡೋ ಥರ ಪ್ರಯತ್ನ ಪಡ್ತಾನೆ. ಅದರಿಂದ ಅವನ ಡೆಡ್ಲೈನ್ನ ಮಿಸ್ ಆಗ್ತದೆ. ಆಸ್ ಎ ರಿಸಲ್ಟ್ ಹಿ ಫೀಲ್ಸ್ ಸ್ಟ್ರೆಸ್ಡ್ ಆ್ಯಂಡ್ ವರ್ಕ್ಸ್ ಲೇಟ್ ಟು ಫಿನಿಶ್ ಈಸ್ ಅಸೈನ್ಮೆಂಟ್. ಸೊ ಇದು ಕೇಸು, ಇದು ಸ್ಟಡಿ, ಈ ಪ್ರಾಬ್ಲಮು. ನಾವೇನು ಮಾಡಬೇಕು, ಇಲ್ಲಿ ನೋಡಿ ನಮ್ಗೆ ಏನು ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅಲ್ಲಿ ಕೊಟ್ಟಿದ್ದಾರೆ. We have to explain the time management problems Rahul is facing. ರಾಹುಲ್ ಏನು ಟೈಮ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ we have to suggest 2 strategies he can use to manage his time better. ಅವನು
2 ಸ್ಟ್ರಾಟಜೀಸ್ ನಾವು ಸಜೆಸ್ಟ್ ಮಾಡಿದ್ರೆ ಅವನು ಹೇಗೆ ಇಂಪ್ರೂವ್ ಆಗ್ಬೋದು ಅಂತ ನಾವು ಹೇಳಬೇಕಲ್ಲಿ. ಸೊ ಏನು ಒಂದು ಮೇಯ್ನ್ ಪ್ರಾಬ್ಲಮ್ ಏನು, ಡೆಡ್ಲೈನ್ ಮಿಸ್ ಆಗ್ತಾ ಇದ್ದಾನೆ. ಯಾಕೆ? ಅವನು ಡಿಸ್ಟ್ರಾಕ್ಷನ್ಸ್ ಜಾಸ್ತಿ, ಫೋನ್ ಡಿಸ್ಟ್ರಾಕ್ಷನ್ಸ್. ಫೋನ್ ತಗೊಳ್ತಾನೆ, ಯಾವುದೋ ಒಂದು ನೋಟಿಫಿಕೇಶನ್ ಬರ್ತದೆ, ಫೇಸ್ಬುಕ್ದು, ವಾಟ್ಸಪ್ದು, ಇನ್ಸ್ಟಾಗ್ರಾಮ್ದು, ಅದನ್ನು ನೋಡ್ತಾನೆ, ಓಪನ್ ಮಾಡ್ತಾನೆ, ಅದು ಹಾಗೆ ಸ್ಕ್ರೋಲ್ ಮಾಡ್ಕೊಂಡು ಟೈಮೇ ಗೊತ್ತಾಗೋದಿಲ್ಲ. ಸೊ ಇದು ಪ್ರಾಬ್ಲಮ್ಮು. ಅಷ್ಟೇ ಅಲ್ಲ, ಅವನು ಯಾಕೆ ಡೆಡ್ಲೈನ್ ಮಿಸ್ ಮಾಡ್ಕೋತಾನೆ ಅಂತಂದರೆ, ಒಂದು ಕೆಲಸ ಫಿನಿಶ್ ಮಾಡಿ ನೆಕ್ಸ್ಟ್ ಹೋಗಲ್ಲ, ಎಲ್ಲ ವರ್ಕ್ಸು ಕಂಟಿನ್ಯೂ ಮಾಡ್ತೀನಿ ಅಂತ ಇದು ಮಾಡ್ತಾನೆ. ಅದು ಪ್ರಾಬ್ಲಮ್. ಅದು ಫಾರ್ ಎಕ್ಸಾಂಪಲ್, ಇವಾಗ ನೀವು ಗಾರ್ಮೆಂಟ್ಸ್ ನಡೆಸ್ತಾ ಇದ್ದೀರಾ, ಯೂನಿಫಾರ್ಮ್ ಯಾವುದೋ ಒಂದು ಸ್ಕೂಲಿಂದ ನೀವು ಆರ್ಡರ್ ತಗೋತೀರಾ, ಆ ಸ್ಕೂಲ್ನ ತಗೊಂಡು ಅದನ್ನು ಫಿನಿಶ್ ಮಾಡಿ ಕೊಟ್ಬಿಟ್ಟು ಬೇರೆ ಸ್ಕೂಲ್ ತಗೋಬೇಕು. ಆದರೆ ಆ ಸ್ಕೂಲ್ದು, ಈ ಸ್ಕೂಲ್ದು, ಆ ಸ್ಕೂಲ್ದು ಎಲ್ಲ ಸ್ಕೂಲ್ ತಗೊಂಡು ಇನ್ನೂ ಎಲ್ಲ ಸ್ಟಿಚ್ ಮಾಡ್ತಾ ಇದ್ರೆ ಅರ್ಧ ಅಕಾಡೆಮಿಕ್ ಇಯರ್ ಮುಗ್ದೇ ಹೋಗುತ್ತೆ, ರೈಟ್? ಆವಾಗ ನೀವು ಕೊಟ್ಟರೆ ಪ್ರಯೋಜನ ಇಲ್ಲ, ಡೆಡ್ಲೈನ್ ಮಿಸ್ ಆಗುತ್ತೆ. ಸೊ ಈ ಥರ ಪ್ರಾಬ್ಲಮ್ಸು ಇವನು ಕೂಡ, ರಾಹುಲ್ ಕೂಡ ಫೇಸ್ ಮಾಡ್ತಾ ಇದ್ದಾನೆ. ಅದಕ್ಕೆ ನಿಮಗೆ ಅಲ್ಲಿ ಕೇಳಿದ್ದಾರೆ, ಎಕ್ಸ್ಪ್ಲೈನ್ ದ ಟೈಮ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ಸ್ ರಾಹುಲ್ ಈಸ್ ಫೇಸಿಂಗ್. ಏನು ಟೈಮ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾನೆ, ಅದ್ರ ಜೊತೆಗೆ 2 ಸ್ಟ್ರಾಟಜೀಸ್ನ ಕೊಡಿ ಅವನಿಗೆ ಬೆಟರ್ ಮಾಡ್ಕೊಳ್ಳೋದಕ್ಕೆ ಅಂತ. ರಾಹುಲ್ ಈಸ್ ಫೇಸಿಂಗ್ ಟೈಮ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ಸ್ ಸಚ್ ಆಸ್ ಡಿಸ್ಟ್ರಾಕ್ಷನ್ಸ್ ಫ್ರಮ್ ಫೋನ್ ನೋಟಿಫಿಕೇಶನ್ಸ್ ಅಂಡ್ ಮಲ್ಟಿ ಟಾಸ್ಕಿಂಗ್. ಟೈಮ್ ಮ್ಯಾನೇಜ್ಮೆಂಟ್ನಲ್ಲಿ ಮಲ್ಟಿ ಟಾಸ್ಕಿಂಗ್ ಅಂತ ಬರ್ತದೆ. ಮಲ್ಟಿ ಟಾಸ್ಕಿಂಗು ತುಂಬ ಸ್ಮಾರ್ಟಾಗಿ ಎಫಿಷಿಯೆಂಟ್ ಆಗಿದ್ರೆ ಯು ಕ್ಯಾನ್ ಪರ್ಫಾರ್ಮ್ ಇಟ್. ಅದು ಒಂದು ಮಲ್ಟಿ ಟಾಸ್ಕಿಂಗ್ದು, ಅದು ಕೆಲವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಒಂದು ಆದಮೇಲೆ ಒಂದು ಪ್ರಯಾರಿಟೈಸ್ ಮಾಡಿಕೊಂಡು ಮುಗಿಸ್ಕೊಂಡು ಹೋಗ್ಬೋದು. ಆ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾನೆ. ಇನ್ನೊಂದು ಏನಂತಂದರೆ, ಈಸ್ ಫೇಸಿಂಗ್ ಡಿಸ್ಟ್ರಾಕ್ಷನ್ಸ್ ಫ್ರಮ್ ಫೋನ್ ನೋಟಿಫಿಕೇಶನ್ಸ್. ಸೊ ಅದನ್ನು ನಾವು ಬರೀಬೇಕು. ಎಕ್ಸ್ಪ್ಲೈನ್ ದ ಟೈಮ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ಸ್ ರಾಹುಲ್ ಫೇಸಿಂಗ್ ಅಂತಂದಾಗ, ರಾಹುಲ್ ಈಸ್ ಫೇಸಿಂಗ್ ಟೈಮ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ಸ್ ಸಚ್ ಆಸ್ ಡಿಸ್ಟ್ರಾಕ್ಷನ್ಸ್ ಫ್ರಮ್ ಫೋನ್ ನೋಟಿಫಿಕೇಶನ್ಸ್ ಅಂಡ್ ಮಲ್ಟಿ ಟಾಸ್ಕಿಂಗ್. ಬಿಕಾಸ್ ಆಫ್ ದೀಸ್ ಹ್ಯಾಬಿಟ್ಸ್ he loses focus, fails to complete tasks on time and becomes stressed, leading to late night work ಅಂತ. ಓಕೆ, ಈಗ 2 ಸ್ಟ್ರಾಟಜೀಸ್ ಏನು, ನೀವೇನು ಕೊಡ್ತೀರಾ? ಇಫ್ ಯು ಆರ್ ದ ಒನ್ಸ್ ಹೂ ಗೈಡ್ಸ್ ಹಿಮ್ ಟು ಇಂಪ್ರೂವ್ ಹಿಸ್ ಟೈಮ್ ಮ್ಯಾನೇಜ್ಮೆಂಟ್, ಏನು ಮಾಡೋಕ್ಕೆ ಹೇಳ್ತೀರಾ? ನಾನಾದರೆ ನಿನಗೆ ನೋಡಪ್ಪ, ಫೋನ್ ಇರೋದ್ರಿಂದ ನಿನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ, ಈ ಶುಡ್ ಸ್ವಿಚ್ ಆಫ್ ನೋಟಿಫಿಕೇಶನ್ಸ್ ಆರ್ ಕೀಪ್ ಹಿಸ್ ಫೋನ್ ಅವೇ ವೈಲ್ ಸ್ಟಡಿಂಗ್ ಟು ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್. ಓದಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ ಫೋನ್ನ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ರೆ ನಡೀತದೆ ಅಂತಂದ್ಬಿಟ್ಟು ಈ ಒಂದು ಸ್ಟ್ರಾಟಜಿ ಕೊಡ್ತೀವಿ ಅಲ್ವಾ? ನಮ್ಮ ಪೇರೆಂಟ್ಸ್ ಎಲ್ಲರೂ ಇದೇ ಸ್ಟ್ರಾಟಜಿ ಕೊಡ್ತಾರೆ, ಟೀಚರ್ಸ್ ಎಲ್ಲರೂ ಇದೇ ಸ್ಟ್ರಾಟಜಿ ಕೊಡ್ತಾರೆ, ರೈಟ್? ಟೈಮ್ ಮ್ಯಾನೇಜ್ಮೆಂಟ್ಗೆ ತುಂಬ ಒಳ್ಳೆ ರೆಮಿಡಿ ಇದು. ಈ ಶುಡ್ ಪ್ರಿಪೇರ್ ಎ ಪ್ರಯಾರಿಟಿ ಬೇಸ್ಡ್ ಟೈಮ್ ಟೇಬಲ್ ಆ್ಯಂಡ್ ಕಂಪ್ಲೀಟ್ 1 ಟಾಸ್ಕ್ ಅಟ್ ಎ ಟೈಮ್. ಇದು ತುಂಬ ಇಂಪಾರ್ಟೆಂಟ್. ಪ್ರಯಾರಿಟೈಸ್ ಮಾಡ್ಕೋಬೇಕು. ಈಗ ನಮಗೆ ಡೆಡ್ಲೈನು, ಸೊ ಈಗ ಇವ್ರಿಗೆ 10ನೇ ತಾರೀಕು ಕೊಡಬೇಕು, ಫಸ್ಟ್ ಇದಕ್ಕೆ ಮುಗಿಸ್ಬಿಡೋಣ. ಅವ್ರಿಗೆ 20th ಕೊಡಬೇಕು, 20ನೇ ತಾರೀಕು ಅವ್ರಿಗೆ ಮುಗಿಸೋಣ ನೆಕ್ಸ್ಟು. ಆ ಥರ ಪ್ರಯಾರಿಟೈಸ್ ಮಾಡ್ಕೋಬೇಕು. 2 ಒಟ್ಟಿಗೆ ಮಾಡಿದ್ರೆ ಆಗುತ್ತದ? ಫಸ್ಟ್ ಯಾರು ಕೊಡಬೇಕು? 10th ಇದೆ ಡೆಡ್ಲೈನ್, ಅವ್ರದ್ದು ಫಿನಿಶ್ ಮಾಡಿಬಿಡೋಣ. ನೆಕ್ಸ್ಟ್ 20th ಇದೆ, ಅದನ್ನು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. 20th ಇರೋದು, 30th ಇರೋದು, ಅದು ಕೂಡ ಈಗಲೇ ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಮಾಡಿದ್ರೆ ನಾಳೆ ಇರೋವಂಥ ಡೆಡ್ಲೈನ್ ನಾವು ಮೀಟ್ ಮಾಡೋದಕ್ಕೆ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಲಿಕ್ಕೆ ಆಗಲ್ಲ. ಸೊ ಯು ಹ್ಯಾವ್ ಟು ಪ್ರಿಪೇರ್ ಎ ಪ್ರಯಾರಿಟಿ ಬೇಸ್ಡ್ ಟೈಮ್ ಟೇಬಲ್ ಆ್ಯಂಡ್ ಕಂಪ್ಲೀಟ್ 1 ಟಾಸ್ಕ್ ಅಟ್ ಎ ಟೈಮ್. ಸೊ ಹೀಗೆ ನೀವು ಆ ಒಂದು ಕೇಸ್ನ ಸ್ಟಡಿ ಮಾಡಿ ಅಲ್ಲಿ ಕೊಟ್ಟಿರೋಂಥ ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕು. ದಿಸ್ ಇಸ್ ಫಾರ್ 5 ಮಾರ್ಕ್ಸ್. ನೆಕ್ಸ್ಟು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಕ್ವೆಶನ್ ಇದೆ. ಇಲ್ಲಿ ಏನು ಒಂದು ಕೇಸ್ ಇದೆ ನೋಡಿ. ರೀಟಾ ಹ್ಯಾಸ್ ಬೀನ್ ಗಿವೆನ್ ಮಲ್ಟಿಪಲ್ ಟಾಸ್ಕ್ಸ್ ವಿತ್ ವೆರಿ ಟೈಟ್ ಡೆಡ್ಲೈನ್ಸ್. ಪಾಪ ರೀತಾ ಅನ್ನೋಂಥ ಹುಡುಗಿಗೆ ಮಲ್ಟಿಪಲ್ ಟಾಸ್ಕ್ ಕೊಟ್ಬಿಟ್ಟಿದೆ. ಓಕೆ, ಟೈಟ್ ಡೆಡ್ಲೈನ್ಸ್ ಅಂದರೆ ನಾಳೆ ಸಬ್ಮಿಟ್ ಮಾಡಬೇಕು, ಆದರೆ ಜಾಸ್ತಿ ಕೆಲಸ ಕೊಟ್ಟಿದ್ದಾರೆ. ಶಿ ಫೀಲ್ಸ್ ಆಂಕ್ಷಿಯಸ್, ಸ್ಕಿಪ್ಸ್ ಬ್ರೇಕ್ಸ್ ಆ್ಯಂಡ್ ಆಫನ್ ಆರ್ಗ್ಯೂಸ್ ವಿತ್ ಕಲೀಗ್ಸ್ ಡ್ಯೂ ಟು ಇರಿಟೇಷನ್. ನಮಗೆ ನಾಳೆ ತುಂಬ ಇಂಪಾರ್ಟೆಂಟ್ ಡೆಡ್ಲೈನ್ ಇದೆ ಅಂತಂದಾಗ ಮನೆಯಲ್ಲಿ ಏನಾದರೂ ಕೇಳಿದಾಗ ಹೇಗೆ ಆರ್ಗ್ಯೂ ಮಾಡ್ತೀವಿ, ಎಷ್ಟು ಆಂಕ್ಷಿಯಸ್ ಆಗ್ತೀವಿ, ಬ್ರೇಕು ತಗೊಳ್ಳಲ್ಲ, ನಿದ್ದೆ ಮಾಡಲ್ಲ, ಊಟ ಮಾಡಲ್ಲ, ಎಷ್ಟು ತಲೆ ಕೆಡಿಸ್ಕೋತೀವಿ. ಅದೇನಾಗುತ್ತೆ, ಸ್ಟ್ರೆಸ್ ಅನ್ನೋದನ್ನ ಕ್ರಿಯೇಟ್ ಮಾಡ್ತದೆ. ಸೊ ಆ ಸ್ಟ್ರೆಸ್ನ ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದು ಇಲ್ಲಿ ಕ್ವೆಶನ್. ಹರ್ ಪ್ರೊಡಕ್ಟಿವಿಟಿ ಹ್ಯಾಸ್ ಸ್ಟಾರ್ಟೆಡ್ ಟು ಫಾಲ್. ಅದೇ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದರೆ ಪ್ರೊಡಕ್ಟಿವಿಟಿ ಅನ್ನೋದು ಕಡಿಮೆ ಆಗ್ತದೆ. ಡಿಸ್ಕಸ್ ದ ಪಾಸಿಬಲ್ ಕಾಸಸ್ ಆ್ಯಂಡ್ ಎಫೆಕ್ಟ್ಸ್ ಆಫ್ ಸ್ಟ್ರೆಸ್ ಇನ್ ರೀತಾಸ್ ಸಿಚುವೇಶನ್. ಸಜೆಸ್ಟ್
2 strategies she can use to manage her stress. ಇಲ್ಲಿ ನಾವೇನು ಮಾಡಬೇಕು, ಅವಳು ಇಷ್ಟು ಫೇಸ್ ಮಾಡ್ತಾ ಇದ್ದಾಳಲ್ಲ, ಸೊ ಅದಕ್ಕೆ ಕಾಸ್ ಏನು, ಕಾರಣಗಳೇನು, ಅವಳಿಗೆ ಸ್ಟ್ರೆಸ್ ಅಂತೂ ಬಂದೇ ಬಂದಿರ್ತದೆ. ಆ ಸ್ಟ್ರೆಸ್ ಬರೋದಕ್ಕೆ ಕಾರಣ ಏನು, ಅದರ ಎಫೆಕ್ಟ್ಸ್ ಏನು, ಒಂದು 2 ಸ್ಟ್ರಾಟಜೀಸ್ ಕೊಡಿ ಅಂತ ಹೇಳಿದ್ದಾರೆ. Rita is stressed due to heavy workload, tight deadlines and lack of rest. She skips breaks and becomes irritable, which affects her behavior and work performance. Causes ಏನು, ವರ್ಕ್ಲೋಡು ಒಂದು, ನೆಕ್ಸ್ಟು ಟೈಟ್ ಡೆಡ್ಲೈನ್ಸು, ನೆಕ್ಸ್ಟು ನೋ ಪ್ರಾಪರ್ ಬ್ರೇಕ್ಸ್. ಇದು ಈ 3 ಸ್ಟ್ರೆಸ್ಗೆ ಕಾರಣ. ಅದರ ಎಫೆಕ್ಟ್ಸ್ ಏನು, ಆಂಗ್ಸೈಟಿ ಬರ್ತದೆ, ಇರಿಟೇಷನ್ ಬರ್ತದೆ, ರಿಡ್ಯೂಸ್ಡ್ ಪ್ರೊಡಕ್ಟಿವಿಟಿ ಅಂದರೆ ಪ್ರೊಡಕ್ಷನಲ್ಲಿ ಕಡಿಮೆ ಆಗುತ್ತೆ, ರಿಸಲ್ಟ್ಸಲ್ಲಿ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಕಾನ್ಫ್ಲಿಕ್ಟ್ಸ್ ವಿತ್ ಕಲೀಗ್ಸ್, ಅದು ತುಂಬ ಇಂಪಾರ್ಟೆಂಟು. ಕಲೀಗ್ಸ್ ಜೊತೆ ಕಾನ್ಫ್ಲಿಕ್ಟ್ಸ್ ಆಗುತ್ತೆ. ನಾನು ಯಾವುದೋ ಟೆನ್ಷನಲ್ಲಿ ಇದ್ದೆ ಅಂತಂದ್ಬಿಟ್ಟು ಸುಮ್ಮನೆ ಅವ್ರ ಜೊತೆ ಜಗಳ ಮಾಡ್ತಾ ಇರ್ತೀನಿ. ಅದಾದಮೇಲೆ ರಿಲೇಷನ್ಶಿಪ್ಸ್ ಕೂಡ ಸ್ಪಾಯ್ಲ್ ಆಗ್ತದೆ ಈ ಸ್ಟ್ರೆಸ್ಸಿಂದ. ಸ್ಟ್ರಾಟಜೀಸ್ ಏನು ಮಾಡಬೇಕು ಅಂದರೆ, ಯು ಹ್ಯಾವ್ ಟು ಪ್ರಯಾರಿಟೈಸ್ ಒಂದು. ನೆಕ್ಸ್ಟ್ ಇನ್ನೊಂದು ಏನಂದರೆ, ಯು ಹ್ಯಾವ್ ಟು ಮ್ಯಾನೇಜ್ ಟೈಮ್ ವೆಲ್. ಟೈಮ್ ಮ್ಯಾನೇಜ್ಮೆಂಟು ಸ್ಟ್ರೆಸ್ ಮ್ಯಾನೇಜ್ಮೆಂಟು ಇಂಟರ್ಲಿಂಕ್ಡ್. ಇಫ್ ಯು ಮ್ಯಾನೇಜ್ ಟೈಮ್ ವೆಲ್, ಯು ಕ್ಯಾನ್ ಅವಾಯ್ಡ್ ಸ್ಟ್ರೆಸ್. ಇಫ್ ಯು ಮ್ಯಾನೇಜ್ ಸ್ಟ್ರೆಸ್ ವೆಲ್, ಯು ಕ್ಯಾನ್ ಮ್ಯಾನೇಜ್ ಟೈಮ್ ವೆಲ್. ಸೊ ಹಾಗೆ ಟೈಮ್ ಮ್ಯಾನೇಜ್ಮೆಂಟು ಸ್ಟ್ರೆಸ್ ಮ್ಯಾನೇಜ್ಮೆಂಟು ಇಂಟರ್ ಕನೆಕ್ಟೆಡ್, ಆಯಿತಾ. ಅದರ ಜೊತೆಗೆ ನಾವು ವಿ ಹ್ಯಾವ್ ಟು ಡೂ ಮೆಡಿಟೇಷನ್, ವಿ ಹ್ಯಾವ್ ಟು ಹ್ಯಾವ್ ಪ್ರಾಪರ್ ಸ್ಲೀಪ್, we have to have positive mindset always. So these are the strategies. ಸೊ ಇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಕ್ವೆಶನ್. 5 ಮಾರ್ಕ್ಸ್ ಇರ್ತದೆ. ಈ ಥರ ಕೇಸ್ ಇರ್ತದೆ, ಇದನ್ನು ಸ್ಟಡಿ ಮಾಡಬೇಕು. ಅವರೇ ಕೇಳ್ತಾರೆ ಏನು ಮಾಡಬೇಕು ಅಂತ. ನಾವು ಡಿಸ್ಕಸ್ ದ ಪಾಸಿಬಲ್ ಕಾಸಸ್ ಅಂತ ಕೇಳಿದರೆ ಕಾಸಸ್ ಬರೆದಿದ್ದೀವಿ, ಎಫೆಕ್ಟ್ಸ್ ಕೇಳಿದರೆ ಎಫೆಕ್ಟ್ಸ್ ಬರೆದಿದ್ದೀವಿ. ಸ್ಟ್ರಾಟಜೀಸ್, ಸ್ಟ್ರೆಸ್ಸಿಂದ ಹೊರಗಡೆ ಬರೋದಕ್ಕೆ ಏನಾದರೂ ಒಂದು ಸ್ಟ್ರಾಟಜೀಸ್ ಕೊಡಿ ಎಂದಿದ್ದಾರೆ. 2 ಮೆಡಿಟೇಷನ್ ಮಾಡು, ಮ್ಯೂಸಿಕ್ ಕೇಳು, ಅಥವಾ ಒಳ್ಳೆ ನಿದ್ದೆ ಮಾಡು, ಊಟ ಮಾಡು, ಯೋಗ ಮಾಡು ಅಂತ ಹೇಳೋದು. ಓಕೆ, ಸೊ ಇದಿಷ್ಟು. ನೆಕ್ಸ್ಟ್ ಪ್ರಾಜೆಕ್ಟ್ ರಿಪೋರ್ಟ್ ರೈಟಿಂಗ್. ಸೊ ಪ್ರಾಜೆಕ್ಟ್ ರಿಪೋರ್ಟ್ ರೈಟಿಂಗ್ ಅಂದರೆ ನೀವು ಪ್ರಾಜೆಕ್ಟ್ನ ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರಾಜೆಕ್ಟ್ ರಿಪೋರ್ಟ್ನಲ್ಲಿರೋಂಥ ಕೆಲವು ಕಾಂಪೋನೆಂಟ್ಸ್ನ ಅರ್ಥ ಮಾಡ್ಕೋಬೇಕು. ಕಾಂಪೋನೆಂಟ್ಸ್ ಏನೇನು? ಸೊ ನಮಗೆ ಪ್ರಾಜೆಕ್ಟ್ ರಿಪೋರ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಮೇಯ್ನ್ ಒಂದು ಪ್ರಾಬ್ಲಮ್ ಮೇಲೆ ಇರ್ತದೆ. ಅಂದರೆ ಒಂದು ಪ್ರಾಬ್ಲಮ್ನ ಬೇಸಾಗಿ ತಗೊಂಡು ಆ ಪ್ರಾಬ್ಲಮ್ಸ್ಗೆ ನಾವು ಸೊಲ್ಯೂಷನ್ಸ್ನ ಹುಡ್ಕೊಳ್ಳೋದಕ್ಕೆ ಒಂದು ಪ್ರಾಜೆಕ್ಟ್ನ ಮಾಡ್ತೀವಿ. ಆ ಪ್ರಾಜೆಕ್ಟ್ನ ರಿಪೋರ್ಟ್ ಮಾಡ್ತೀವಿ ಅಲ್ವಾ. ಆ ಪ್ರಾಜೆಕ್ಟ್ ರಿಪೋರ್ಟ್ನಲ್ಲಿ ನಮ್ಗೆ ಏನಿರ್ತದೆ, ಒಂದು ಮೇಯ್ನು ಪ್ರಾಬ್ಲಮ್ನ ಹೈಲೈಟ್ ಮಾಡಿರ್ತೀವಿ, ಐಡೆಂಟಿಫೈ ಮಾಡಿರ್ತೀವಿ. ನೆಕ್ಸ್ಟು ಆ ಒಂದು ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡೋದಕ್ಕೆ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು ಒಂದು ಸ್ಟಡಿ ಮಾಡ್ತೀವಿ. ಅಂದರೆ ಆಬ್ಜೆಕ್ಟಿವ್ ಒಂದು ಪ್ರಾಬ್ಲಮ್, ಇನ್ನೊಂದು ಆಬ್ಜೆಕ್ಟಿವ್. ನೆಕ್ಸ್ಟ್ ಆ ಒಂದು ಸ್ಟಡಿ ಮಾಡಲಿಕ್ಕೆ ಯೂಸ್ ಮಾಡಿದಂಥ ಮೆಥಡಾಲಜಿ ಏನು ಅಂತ ನಾವು ನೋಡ್ತೀವಿ. ಆ ಮೆಥಡಾಲಜಿ ಯೂಸ್ ಮಾಡ್ಕೊಂಡು ಸ್ಟಡಿ ಮಾಡಬೇಕಾದ್ರೆ ಚಾಲೆಂಜಸ್ ಏನೇನು ಬಂತು ಅಂತ ಹಾಕ್ತೀವಿ. ಸೊ ಆ ಚಾಲೆಂಜಸ್ ಆದಮೇಲೆ, ಇದೆಲ್ಲ ಆದಮೇಲೆ ಈ ಪ್ರಾಬ್ಲಮ್ಸ್ಗೆ ಏನು ಸೊಲ್ಯೂಷನ್ಸ್ ಕೊಡ್ತೀರಾ ಅಥವಾ ಏನು ಸ್ಟ್ರಾಟಜೀಸ್ ಕೊಡ್ತೀವಿ ಅನ್ನೋದನ್ನು ಬರೀಬೇಕು. ಇದು ಕಾಂಪೋನೆಂಟ್ಸ್: ಪ್ರಾಬ್ಲಮ್, ಆಬ್ಜೆಕ್ಟಿವ್, ಮೆಥಡಾಲಜಿ, ಚಾಲೆಂಜಸ್, ಸೊಲ್ಯೂಷನ್. ಸೊ ಇಲ್ಲಿ ನಮಗೆ ಒಂದು ಇನ್ಫಾರ್ಮೇಷನ್ ಇರ್ತದೆ. ಇನ್ಫಾರ್ಮೇಷನ್ನ ನಾವು ಸ್ಟಡಿ ಮಾಡಿ ಅದರ ಬೇಸ್ ಮೇಲೆ ಕೆಲವೊಂದು ಕ್ವೆಶನ್ಸ್ ಕೊಟ್ಟಿರ್ತಾರೆ, ಅದರ ಕ್ವೆಶನ್ಸ್ ಆನ್ಸರ್ ಮಾಡಬೇಕು. ಸೊ ಇಲ್ಲಿ 5 into 2 marks, 5 questions ಕೊಟ್ಟಿರ್ತಾರೆ, 2 marks, 10 marks. Let us first read the passage. Let us first read the information. During the monsoon months, several parks in the city were found overflowing with accumulated rainwater. Many visitors complained that damaged pathways and poor drainage made the parks unsafe. A group of environmental science students decided to investigate the cause of this waterlogging to suggest practical solutions. ಸೊ ಈ ಇನ್ಫಾರ್ಮೇಷನ್ ಯಾವುದ್ರ ಬಗ್ಗೆ ಇದೆ? ಒಂದು ಸಿಟಿನಲ್ಲಿ ಕೆಲವೊಂದು ಪಾರ್ಕ್ಸ್ನಲ್ಲಿ ಕೆಲವೊಂದು ವಾಟರ್ ಲಾಗಿಂಗ್ ಆಗ್ತಾ ಇದೆ, ನೀರು ಯಥೇಚ್ಛವಾಗಿ ಬರ್ತಾ ಇದೆ, ಅದು ಪ್ರಾಬ್ಲಮ್. ಓಕೆನಾ? ಅದರಿಂದ ವಿಸಿಟರ್ಸ್ ಎಲ್ಲರೂ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ. ಅದು ಇಲ್ಲಿರುವಂಥ ಪ್ರಾಬ್ಲಮ್. ಇದ್ರ ಬಗ್ಗೆ ಸ್ಟಡಿ ಮಾಡಿದ್ದಾರೆ ಒಬ್ಬರು. ಯಾರು ಸ್ಟಡಿ ಮಾಡಿರೋದು? ಈ ಗ್ರೂಪ್ ಆಫ್ ಎನ್ವೈರನ್ಮೆಂಟಲ್ ಸೈನ್ಸ್ ಸ್ಟೂಡೆಂಟ್ಸ್. ಏನಕ್ಕೆ? ವಾಟ್ ಈಸ್ ದ ಆಬ್ಜೆಕ್ಟಿವ್, ವಾಟ್ ಈಸ್ ದೇರ್ ಪರ್ಪಸ್? ಟು ಇನ್ವೆಸ್ಟಿಗೇಟ್ ದ ಕಾಸ್. ಇದಕ್ಕೆ ಮೇನ್ ಕಾರಣ ಏನು ಅಂತ ಹುಡ್ಕೋದಕ್ಕೆ. ಅದು ಹುಡುಕಿ ಏನು ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ, ಸಜೆಷನ್ಸ್ ಕೂಡ ಕೊಡ್ತಾರಂತೆ. ವಾಟರ್ ಲಾಗಿಂಗ್ಗೆ ಏನು ಅನ್ನೋದನ್ನ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಕೊಡ್ತಾರಂತೆ. ಓಕೆನಾ? ಇದು ಜನರಲ್ ಇನ್ಫಾರ್ಮೇಷನ್. ಈಗ ನೀವೇ ಸ್ಟಡಿ ಮಾಡಿದ್ರೆ ಏನು ಮಾಡ್ತೀರಾ ಅಂತ ನೀವೇ ಒಂದು ಸ್ವಲ್ಪ ಅನಲೈಸ್ ಮಾಡಬೇಕಿದೆ.
ಇದ್ರ ಬಗ್ಗೆ ನಮಗೆ ಕ್ವಶನ್ಸ್ ಕೊಟ್ಟಿದ್ದಾರೆ. ಮೆನ್ಷನ್ ದ ಪ್ರಾಬ್ಲಮ್ ಡಿಸ್ಕ್ರೈಬ್ಡ್ ಇನ್ ದ ಪ್ಯಾರಾಗ್ರಾಫ್. ಇಲ್ಲಿ ಪ್ಯಾರಾಗ್ರಾಫ್ನಲ್ಲಿ ಕೊಟ್ಟಿರೋಂಥ ಪ್ರಾಬ್ಲಮ್ ಏನು? ದ ಪ್ರಾಬ್ಲಮ್ ಈಸ್ ವಾಟರ್ ಲಾಗಿಂಗ್ ಇನ್ ದ ಸಿಟಿ ಪಾರ್ಕ್ಸ್ ಡ್ಯೂ ಟು ಪೂರ್ ಡ್ರೈನೇಜ್ ಆ್ಯಂಡ್ ಡ್ಯಾಮೇಜ್ಡ್ ಪಾತ್ವೇಸ್. ಎರಡನೇದು, ವಾಟ್ ಕುಡ್ ಬಿ ದ ಆಬ್ಜೆಕ್ಟಿವ್ ಆಫ್ ದ ಸ್ಟಡಿ? ದ ಆಬ್ಜೆಕ್ಟಿವ್ ಆಫ್ ದ ಸ್ಟಡಿ ಇಸ್ ಟು ಫೈಂಡ್ ದ ಕಾಸ್ ಆಫ್ ವಾಟರ್ ಲಾಗಿಂಗ್ ಆ್ಯಂಡ್ ಸಜೆಸ್ಟ್ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಟು ಇಂಪ್ರೂವ್ ಪಾರ್ಕ್ ಕಂಡೀಷನ್. ಮೂರನೇದು, ಲಿಸ್ಟ್ ಔಟ್ ದ ಮೆಥಡ್ಸ್ ದಟ್ ದ ಸ್ಟೂಡೆಂಟ್ಸ್ ಯೂಸ್ಡ್ ಟು ಕಲೆಕ್ಟ್ ದ ಇನ್ಫಾರ್ಮೇಷನ್. ಸೊ ಅವ್ರು ಸ್ಟಡಿ ಮಾಡಿದ್ರಲ್ಲ, ಹೇಗೆ ಸ್ಟಡಿ ಮಾಡಿದ್ರು? ದ ಸ್ಟೂಡೆಂಟ್ಸ್ ಮೇ ಯೂಸ್ ಅಬ್ಸರ್ವೇಷನ್, ಅವ್ರು ಅಬ್ಸರ್ವೇಷನ್ ಮಾಡಿರ್ಬೋದು, ಇಂಟರ್ವ್ಯೂ ಮಾಡಿರ್ಬೋದು, ಅಲ್ಲಿರುವಂಥ ಪಾರ್ಕ್ಸ್ ಬರ್ತಾರಲ್ಲ ಜನರ ಜೊತೆ ಇಂಟರ್ವ್ಯೂ ಅವ್ರನ್ನ ಇಂಟರ್ವ್ಯೂ ಮಾಡಿರ್ಬೋದು, ಇಂಟ್ರ್ಯಾಕ್ಟ್ ಮಾಡಿರ್ಬೋದು, ಫೋಟೋಗ್ರಾಫ್ಸ್ ತಗೊಂಡಿರ್ಬೋದು ಸ್ಟಡಿ ಮಾಡಲಿಕ್ಕೆ, ಆ್ಯಂಡ್ ಕಲೆಕ್ಷನ್ ಆಫ್ ರೈನ್ಫಾಲ್ ಆ್ಯಂಡ್ ಡ್ರೈನೇಜ್ ಡೇಟಾ, ಎಷ್ಟು ರೈನ್ಫಾಲ್ ಆಗಿದೆ, ಡ್ರೈನೇಜ್ ಏನೇನಿದೆ ಅಂತ ಡೇಟಾ ಕಲೆಕ್ಟ್ ಮಾಡ್ಕೊಂಡಿರ್ಬೋದು. ಇದು ಮೆಥಡ್ಸ್ ದಟ್ ದ ಸ್ಟೂಡೆಂಟ್ಸ್ ಮಸ್ಟ್ ಹ್ಯಾವ್ ಯೂಸ್ಡ್. ನೆಕ್ಸ್ಟು, ವಾಟ್ ಪಾಸಿಬಲ್ ರೆಕಮೆಂಡೇಶನ್ಸ್ ಕುಡ್ ದೇ ಗಿವ್ ಆಫ್ಟರ್ ಕಂಪ್ಲೀಟಿಂಗ್ ದ ಸ್ಟಡಿ? ಏನು ಕೊಡ್ಬೋದು? ದೇ ಮೇ ಸಜೆಸ್ಟ್ ಇಂಪ್ರೂವಿಂಗ್ ದ ಡ್ರೈನೇಜ್ ಸಿಸ್ಟಮ್, ರಿಪೇರಿಂಗ್ ದ ಪಾತ್ವೇಸ್, ರೆಗ್ಯುಲರ್ ಕ್ಲೀನಿಂಗ್ ಆಫ್ ಡ್ರೈನ್ಸ್ ಆ್ಯಂಡ್ ಪ್ರಾಪರ್ ಮೇಂಟೆನೆನ್ಸ್ ಬಿಫೋರ್ ಮಾನ್ಸೂನ್. ಸೊ ಈ ಥರ ಡ್ರೈನೇಜ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಕಂಡೀಷನ್ನ ಬೆಟರ್ ಮಾಡ್ಕೊಳ್ಳೋದಕ್ಕೆ ನೀವೇ ಯೋಚನೆ ಮಾಡಿದ್ರು ನೀವೇ ಈ ಸೊಲ್ಯೂಷನ್ಸ್ ಕೊಡ್ತೀರಾ? ನಾವೇ ಕೊಡ್ತೀವಿ ಅಂದರೆ ಜನರಲ್ ಆಗಿ ಆನ್ಸರ್ ಮಾಡುವಂಥ ಕ್ವೆಶನ್ಸ್. ವಾಟ್ ಡಿಫಿಕಲ್ಟೀಸ್ ಮೈಟ್ ದ ಸ್ಟೂಡೆಂಟ್ಸ್ ಫೇಸ್ ವೈಲ್ ಕ್ಯಾರಿಂಗ್ ಔಟ್ ದೇರ್ ಇನ್ವೆಸ್ಟಿಗೇಷನ್? ಈ ಸ್ಟಡಿ ಮಾಡ್ಬೇಕಾದ್ರೆ ಅವ್ರಿಗೆ ಏನೇನು ಪ್ರಾಬ್ಲಮ್ ಆಗಿರ್ಬೋದು? ದೇ ಮೇ ಫೇಸ್ ಹೆವಿ ರೈನ್, ಆ ಮಳೆಯಲ್ಲಿ ನೆನ್ಕೊಂಡು ಪಾಪ ಅವರು ಆ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಇದೆ. ಯಾಕೆಂದರೆ ಸ್ಟಡಿ ಮಾಡಬೇಕಾದ್ರೆ ಟೈಮ್ಗೆ ಹೋಗ್ಬೇಕಲ್ಲ, ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಬೇಕಾದರೆ ಮಳೆಗಾಲದಲ್ಲಿ ಬಂದು ನೋಡು ಒಂದ್ಸತಿ ಅಂತಾರಲ್ಲ, ಆ ಮಳೆಗಾಲದಲ್ಲಿ ನೋಡಿದಾಗ ಆ ಮಳೆಯಲ್ಲೇ ಹೋಗ್ಬೇಕಲ್ಲ, ಅದು ದೇ ಮೇ ಫೇಸ್ ಹೆವಿ ರೈನ್, ಲ್ಯಾಕ್ ಆಫ್ ಕೋಆಪರೇಷನ್ ಫ್ರಮ್ ಅಥಾರಿಟೀಸ್, ಅಲ್ಲಿ ಅಥಾರಿಟೀಸ್ ಸರಿಯಾಗಿ ಅವರಿಗೆ ರೆಸ್ಪಾಂಡ್ ಮಾಡದೇ ಇರ್ಬೋದು, ಲಿಮಿಟೆಡ್ ಆಕ್ಸೆಸ್ ಟು ಏರಿಯಾ, ಅಲ್ಲಿಗೆ ಹೋಗ್ಲಿಕ್ಕೆ ದಾರಿ ಇಲ್ಲದೆ ಇರ್ಬೋದು, ಇನ್ಕಂಪ್ಲೀಟ್ ಡೇಟಾ ಕಲೆಕ್ಷನ್, ವಿಸಿಟರ್ಸ್ ಬಂದಾಗ ಅವರು ಕಂಪ್ಲೀಟಾಗಿ ಮಾಹಿತಿ ಕೊಡಲ್ಲ, ಒಂದು ವಿಚಾರ ಹೇಳಿ ಅಂತಂದರೆ ಬೇರೆ ವಿಚಾರ ಹೇಳ್ಬೋದು, ಅಥವಾ ಒಂದಾಗಿದ್ರೆ 4 ಕೇಳ್ಬೋದು, ಅದು ಆ್ಯಕ್ಯುರೇಟ್ ಇನ್ಫಾರ್ಮೇಷನ್ ಸಿಗಲ್ಲ. ಇದು ಅವರಿಗೆ ಚಾಲೆಂಜಸ್. ಸೊ ದೀಸ್ ಆರ್ ದ ಚಾಲೆಂಜಸ್, ಡಿಫಿಕಲ್ಟೀಸ್ ದಟ್ ದೇ ಮೈಟ್ ಹ್ಯಾವ್ ಫೇಸ್ಡ್. ಸೊ ಈ ಥರ ಒಂದು ಇನ್ಫಾರ್ಮೇಷನ್ ಕೊಟ್ಬಿಟ್ಟು ನಮ್ಗೆ ಈ ಥರ 5 ಕ್ವೆಶನ್ಸ್ ಕೇಳ್ತಾರೆ. ಸೇಮ್ ಇದರ ರಿಲೇಟೆಡ್ ಪ್ರಾಬ್ಲಮ್ ಏನೋ, ಆಬ್ಜೆಕ್ಟಿವ್ ಏನೋ, ಮೆಥಡ್ಸ್ ಏನೋ, ರೆಕಮೆಂಡೇಶನ್ಸ್ ಏನು ಕೊಡ್ತೀರಾ, ಚಾಲೆಂಜಸ್ ಏನು ಫೇಸ್ ಮಾಡಿರ್ಬೋದು ಅನ್ನೋದನ್ನು ಕ್ವೆಶನ್ಸ್ ಕೇಳ್ತಾರೆ. ವಿ ಹ್ಯಾವ್ ಟು ಆನ್ಸರ್ ದೀಸ್ ಕ್ವೆಶನ್ಸ್. ಓಕೆ, ಸೊ ವಿತ್ ದಿಸ್ ವಿ ಆರ್ ಡನ್ ವಿತ್ ದ ಕ್ವೆಶನ್ ಪೇಪರ್.